ಇದ್ದೀನಿ. ಯಾರು ತಪ್ಪೋ ಯಾರು ಸರಿನೋ, ಯಾರು ತಪ್ಪೋ ಅವ್ರು ಮಾತ್ರ ಇಟ್ಕೊಳ್ತೀನಿ ನಾನು. ಒಬ್ರು ಸರ್ ಪ್ಲೀಸ್. ಸರ್ ಒಂದೇನಂದ್ರೆ ಸೇರ್ತಾ ಇಲ್ಲ ಅಂತಲ್ಲ ಸರ್, ಇಷ್ಟೊಳ್ಳೆ ಸಿನಿಮಾ ಮಾಡಿದೀವಿ. ಈ ಪ್ಯಾಂಡಿಕ್ ಟೈಮಲ್ಲಿ ಆಕ್ಚುಲಿ ಒಂದು ದುಡ್ಡು ಮಾಡಿರೋ ಸಿನಿಮಾ ಅಂದ್ರೆ ರಾಬರ್ಟ್ ಅಂತ ನೀವು ಎಲ್ಲರಿಗೂ ಗೊತ್ತು. ಅದಲ್ಲದೆ 2 ಸಿನಿಮಾ ಡೇಟ್ಗಳು ಬೇರೆ ಕೊಟ್ಟಿದ್ದೀನಿ. ಆಮೇಲೆ ಉಮಾಪತಿ ಅವ್ರಿಗೆ ಆ್ಯಕ್ಚುಲಿ ಹೋಗ್ಲಿ, ನಾನು ಮೈಸೂರಿಗೆ ಯಾವಾಗಲೂ ಅಮಾವಾಸ್ಯೆ ಮೇಲೆ ಬರ್ತೀನಿ ನಾನು. ಈಗ ಆ್ಯಕ್ಚುಲಿ ಲಾಕ್ಡೌನ್ ಇರೋ ಟೈಮಿಂದ ನಾವು ಅವಾಗಲೂ ಉಮಾಪತಿ ಅವ್ರು ಬಂದು ಹೋಗ್ತಾ ಇದ್ರು. ನೋಡ್ಬೇಕಂತಿದೆ, ಬರ್ರಿ ನಿರ್ಮಾಪಕರು, ಅದ್ರೊಳಗೇನಿದೆ ಬರೋರು ಕೂರೋರು ನಮ್ದೆಲ್ಲ ಇದೇ ಟೀಮ್ಗಳೇ ಸೇರ್ತಾ ಇದ್ವಿ. ನಾನು ಯಾರು ಈಗ ಇವನು ದೊಡ್ಡವನು ಅವ್ನು ಚಿಕ್ಕವನು ನಾನು ಯಾರೂ ನೋಡೋದು ಇಲ್ಲ. ಫ್ರೆಂಡ್ಸೇ ಒಂದೇ. ಆಮೇಲೆ ತುಂಬ ಬೆಲೆ ಕೊಡ್ತೀನಿ ನಾನು ಫ್ರೆಂಡ್ಶಿಪ್ಗೆ. ಹಾಂ ಇಲ್ಲ ಅದೇ ಅವ್ರು ಹೇಳ್ತಾ ಇರೋದು. ಇಲ್ಲ ಇದು ನಾನು ಎಲ್ಲ ತೆಗಿತೀನಿ ಸರ್, ನಾನು ತೆಗಿತೀನಿ ಅಂತಂದ್ಬಿಟ್ಟು. ಸರಿ ಸರ್, ನೀವು ತೆಗೀರಿ. ಹಾಂ, ಇನ್ನೂ ತೋರಿಸಿಲ್ಲ ಸರ್. ನೆನ್ನೆ ನೈಟ್ ಅವ್ರಿಗಿದ್ರು ಸರ್, ನೆನ್ನೆ ನೈಟೇ ಹೋಗಿದ್ದವರು. ಇಲ್ಲ ಸರ್, ಇವತ್ತಿದ್ರು ನೆನ್ನೆ ಹೋದ್ರು ಇಲ್ಲ. ಆ್ಯಕ್ಚುಲಿ ನಾನು ಇವತ್ತು ಬೆಳಗ್ಗೆ ಆ್ಯಕ್ಚುಲಿ ಪ್ರೆಸ್ ಮೀಟ್ ಮಾಡಬಾರ್ದಂತೂ ನಾನು ಇದ್ದಿದ್ದು. ಬಟ್ ಬೆಳಗ್ಗೆಯಿಂದ ಚಾನಲ್ಗಳಲ್ಲಿ ಇಟ್ ಇಸ್ ಗೋಯಿಂಗ್ ಆನ್ ಸಮಥಿಂಗ್ ಎಲ್ಸ್. ಅಂದರೆ ಓಕೆ, ಯಾರ್ಯಾರು ಬೆಳಕಲ್ಲಿ ಇದ್ರಲ್ಲಿ ಬೈತಾ ಇದ್ರೆ ಗೊತ್ತಿಲ್ಲ ನನಗೆ. ಆ್ಯಕ್ಚುಲಿ ನಾನು ಕ್ಲಾರಿಫಿಕೇಶನ್ ಮಾಡೋಕ್ಕೆ ಬಂದಿರೋದು. ದಯವಿಟ್ಟು ಈಗ ನೀವೇನು ಹೇಳ್ತಾ ಇದ್ರಿ, ಅದೇ ನಾನು ಹೇಳಿದ್ನಲ್ಲ, ದಿಗ್ವಿಜಯ ಅದೊಂದು ಇಲ್ಲಿ ಕರ್ಕೊಂಬಂದು ಅರ್ಧ ಗಂಟೆ ಮಾತಾಡಿದ್ರು ಅಂತ. ನಿಮ್ದು ಇದು ಒಂದು ಸ್ಪೀಕರ್ ಏನಿದೆಯಪ್ಪ ಇಲ್ಲಿ, ಮೈಕ್ ಸ್ಪೀಕರ್ ನಿಮ್ಮದು ಇದು ಕೊಡ್ತೀನಿ. ಹಾಂ ತಗೊಳ್ರಿ. ಈಗ ನಾವು ಕೊಡೋಷ್ಟು ಈಗ ನಮ್ಗೆ ಏನು ಅನಿಸುತ್ತೆ? ಹಾಂ ಈಗ ನಾನು ಉಮಾಪತಿ ಅವ್ರನ್ನೂ ತಪ್ಪು ಅಂತ ಹೇಳ್ತಾ ಇಲ್ಲ. ಹಾಂ ಇಟ್ಕೊಳ್ಳಿ ಅದೆಲ್ಲ. ಹರ್ಷ ಅವ್ರ ಹತ್ರ ಇವರು ಯಾರು ಅರುಣಾ ಕುಮಾರಿ ಮಾತಾಡಿರೋದು. ಪರವಾಗಿಲ್ಲ, ಒಂದು 10 ನಿಮಿಷ ಅದು ಓಕೆ ಅಲ್ಲ, ನೋ ಪ್ರಾಬ್ಲಮ್ ಅಲ್ಲ. ಫುಲ್ ಇವತ್ತೆಲ್ಲ ಇದೆ ಅಲ್ಲ. ನಾನು ಮೈಸೂರ್ಲಿದ್ದೀರಮ್ಮ. ಅಲ್ಲ ನಾನು ನಾವು ನಿನ್ನೆ ಬೆಂಗಳೂರು ನಿಮ್ಗೆ ವೇಟ್ ಮಾಡಿದ್ವಿ. ಏನ್ ಪ್ರಾಬ್ಲಮ್ ಏನಾಯ್ತು ಹೇಳಿ ಸರ್? ಪ್ರಾಬ್ಲಮ್ ಅಂತ ಏನಿಲ್ಲ. ಆಕ್ಚುಲಿ ಇದು ನಮ್ಗೆ ಒಬ್ರು ಮಲ್ಲೇಶ್ ಅಂತ ಒಬ್ರು ಕೆಲಸ ಮಾಡಿಸ್ತಾರೆ ನಮ್ಗಿದೆಲ್ಲ. ಸೊ ಅವ್ರು ಹೋಗಿತ್ತಂತ ಹೇಳ್ತಾರ ಈ ತರ ಹಿಂಗ ಆಗ್ತಾ ಇದೆ. ಬಟ್ ಇದು ನಿಜಾನ ಸುಳ್ಳ ನನಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿರೋರ್ ಕಡೆ ಯಾರ ಕಡೆ ಆದ್ರೂ ಹೇಳಿ ಅಂತ ಅಂದ್ರು. ನೀವು ಬ್ಯಾಂಕ್ ಎಂಪ್ಲಾಯ್ ಅಲ್ಲ? ಹಾ ಸರ್, ಇಲ್ಲ ಸರ್, ನಾನು ಬ್ಯಾಂಕ್ ಎಂಪ್ಲಾಯಿನೇ. ಅಂದ್ರೆ ಏನಂತ ಅಂದ್ರೆ ನಂದು ಅಶೋಕ ಪಿಲ್ಲರ್ ಬ್ರಾಂಚ್ ಬರುತ್ತೆ. ಬಟ್ ನಮ್ದು ಏನಂದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್, ಸ್ಪಾಟ್ ವೆರಿಫಿಕೇಶನ್ ತರ ಬರುತ್ತೆ ನಮ್ದು. ಬಟ್ ಅವ್ರು ಮಲ್ಲೇಶ್ ಅನ್ನೋರು ಏನ್ ಮಾಡಿದ್ರು, ಅವ್ರ ಹತ್ರ ಈ ತರ ಹೋಗಿತ್ತಂತೆ ಸರ್. ಯಾರು ಏನು ಅನ್ನೋದ್ ಬೇಕಾದ್ರೆ ನೀವು ಅವ್ರ ನಂಬರ್ ಕೊಡ್ತೀನಿ, ಅವ್ರನ್ನ ವಿಚಾರಿಸ್ಕೊಳ್ಬೇಕಾದ್ರೆ. ಏನಾಗಿದೆ ಗೊತ್ತಾ, ನಾನು ಒಂದು ವಿಷಯ ಹೇಳ್ತೇನೆ ನಿಮ್ಗೆ. ನೀವು ಯಾರು ಏನ್ ಹೇಳಿದಾರೆ, ಏನಕ್ಕೆ ಮಾಡಿದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ನೀವ್ ಏನ್ ಮಿಸ್ಟೇಕ್ ಮಾಡಿದ್ರೆ ಒಂದ್ ನಿಮಿಷ ಸರ್, ಒಂದೇ ನಿಮಿಷ ಮುಗಿಸ್ಬಿಡ್ತೀನಿ ನನ್ನ ಮಾತು. ನಾನ್ ದರ್ಶನ್ ಅವ್ರನ್ನೇ ಮೀಟ್ ಮಾಡ್ಬೇಕು. ಇನ್ಫ್ಯಾಕ್ಟ್ ನೀವು ಅಲ್ಲಿ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾ ಇದಾರೆ ಅನ್ನೋದು ನನಗೆ ಗೊತ್ತಿತ್ತು. ಆಕ್ಚುಲಿ ಅವ್ರು ಹೇಳಿದಾರೋ ಏನೋ ಗೊತ್ತಿಲ್ಲ. ನಾವು ದೂರ ಆಗಿ ಒಂದು 8 years 7 years ವರೆಗೂ ಆಗೇ ಹೋಯ್ತು ನಮ್ಗೆ. ಸೊ ನಮಗೂ ಅವ್ರಿಗೂ ಕಾಂಟ್ಯಾಕ್ಟೇ ಇಲ್ಲ. ನಾನೇ ನನ್ನ ಮಗುನ ನಾನೇ ನೋಡ್ಕೊಂಡು ನಾನೇ ಮಾಡ್ತಾ ಇರೋದೆಲ್ಲ, ಮ್ಯಾನೇಜ್ ಮಾಡ್ತಾ ಇರೋದು. ಸೊ ಏನಂತಂದ್ರೆ ನನ್ಗೆ ಯಾವ್ದೋ ಒಂದು ಕೆಲಸ, ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಇಲ್ಲ ಅಂತ ಅಂದಾಗ ನಾನೇ ಕೆಲಸ ಮಾಡ್ಬೇಕು, ನಾನೇ ಅವನನ್ನ ನೋಡ್ಕೊಬೇಕು, ಓದಿಸ್ಬೇಕು ಅಂತ ಬಂದಾಗ ನಾನು ಒಬ್ರ ಹತ್ರ ಕೆಲ್ಸಕ್ಕೆ ಹೋಗಿದಂತ ನಿಜ. ಬಟ್ ಅವ್ರು ಈ ತರ ಎಲ್ಲ ಅವ್ರ ಕಾಂಟ್ಯಾಕ್ಟ್ ಗಳಿದೆ, ಇದು ಇಷ್ಟ ಆಗುತ್ತೆ ಇಷ್ಟ ಅಂತ. ಆಮೇಲೆ ನನ್ಗೆ ಇವಾಗ ಗೊತ್ತಾಗ್ತಿದೆ ನೀವ್ ಏನ್ ಗೊತ್ತಾ, ನಿನ್ನೆ ಆಯ್ತು ಇಷ್ಟೆಲ್ಲ ಆಯ್ತಲ್ಲ, ನೀವು ಸೀತಾ ಬಂದು ನಿಜ ಹೇಳ್ಬೇಕಿತ್ತು. ನೀವು ಏನಕ್ಕೆ ಇದು ಮಾಡಿದ್ರ, ದೊಡ್ಡ ವಿಷಯ ಏನಕ್ಕೆ ಮಾಡಿದ್ರ? ಇವಾಗ ಏನಾಗಿದೆ ಗೊತ್ತಾ ಅಮ್ಮ, ಈಗ ನಾನು ಹೇಳದ್ ಕೇಳಿ. ಇವಾಗ ಏನಾಗಿದೆ ಗೊತ್ತಾ, ಅಲ್ಲಿ ಉಮಾಪತಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮೈಸೂರಲ್ಲಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅಲ್ಲಿ ದರ್ಶನ್ ಸರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇವಾಗ ಯಾರು ಇದರಲ್ಲಿ ನಿಜ ಹೇಳ್ತೀರಿ, ಯಾರು ಎಷ್ಟು ಇದು ನಿಜ ಫೈಂಡ್ ಔಟ್ ಮಾಡಕ್ಕೆ ಯಾರು ಎಷ್ಟು ಖರ್ಚು ಮಾಡಕ್ಕೂ ರೆಡಿ ಇದ್ದಾರೆ. ಓಕೆನಾ? ಈಗ ಅಲ್ಲಿ ಉಮಾಪತಿ ಅವ್ರು ಏನ್ ಮಾಡ್ತಾರೆ, ಅವ್ರು ಹೆಂಗೆ ಪ್ರೆಷರ್ ಆಗ್ತಾರೆ ನಮ್ಗೆ ಗೊತ್ತಿಲ್ಲ. ದರ್ಶನ್ ಸರ್ ಕೇಸ್ ಅಂತ ಹೇಳಿದ್ಮೇಲೆ ನಿಮ್ಗೆ ಗೊತ್ತು, ಯಾರು ಅದನ್ನು ಲೈಟ್ಲಿ ತಗೊಳ್ಳಲ್ಲ. ನೀವೇನ್ ಗೊತ್ತಾ ಸಿಂಪಲ್ ಆಗಿ ನೀವು ಸಿಂಪಲ್ ಆಗಿ ದರ್ಶನ್ ಸರ್ಗೆ ಫೋನ್ ಮಾಡ್ಬಿಟ್ಟು ಸ್ವಲ್ಪ ಫೋನ್ ಮಾಡಿದೆ. ನಾನು ಫೋನ್ ಮಾಡಿದಕ್ಕೆ ಹರ್ಷ ಅವರೆಲ್ಲ ನೆನ್ನೆ ಬಂದಿದ್ರು. ನೀವು ಬಂದು ನಿಜ ಹೇಳ್ಬಿಡ್ಬೇಕಾಗಿತ್ತು ಏನೇ ಇದ್ರು. ಮತ್ತೆ ಏನ್ ಗೊತ್ತಾ, ಈಗ ನಾನು ಹೇಳೋ ವಿಷಯ ಕೇಳಮ್ಮ. ಈಗ ಏನಾಗಿದೆ, ಅವ್ರು ಆಕ್ಚುಲಿ ಮಧು ಅಂತ
ಫೈನಾನ್ಷಿಯಲ್ ಫ್ರಾಡ್ ಅಂತ ಅನ್ನಿಸ್ತಾ ಇದೆಯಾ ಅಥವಾ ನಿಮ್ಮ ಹೆಸರ ಇದು ಮಾಡ್ಕೊಂಡು ಅಥವಾ ಸ್ನೇಹಿತರ ಸರ್ ಒಂದೇನಂದರೆ ಓಪನ್ ಆಗಿ ಇದು ಹೇಳ್ತೀನಿ. ಈಗ ಆ್ಯಕ್ಚುಲಿ ಪ್ರೊಡ್ಯೂಸರ್ಗೆ ಇದು ಎಲ್ಲ ಹೇಳಿದೆ. ಈಗ ಹರ್ಷ ಅನ್ನೋದು ಅರ್ಷಿತಾ ಅಂದ್ಕೊಂಡು, ಉಮಾಪತಿ ಅವ್ರ ಹೆಸರು ಉರ್ಮಿಳಾ ಅಂದ್ಕೊಂಡು, ಏನೋ ಇಬ್ಬರು ಹುಡುಗಿರು ಕಚ್ಚಾಡ್ತಾರಪ್ಪ ನಂಗೋಸ್ಕರ ಆಹಾ ಬೆಳೆಯ ಖುಷಿ ಇದು ಅಂತ ಅಂದ್ಕೊಂಡು. ಪೊಸೆಸಿವ್ನೆಸ್ ಏನೂ ಇಲ್ಲ, ರೈಟ್? ಮತ್ತೆ ಸ್ನೇಹಿತರಲ್ಲೂ ಪೊಸೆಸಿವ್ನೆಸ್ ಇರ್ಬೋದು ಸರ್. ಒಂದೇನಾಗುತ್ತೆ, ಯಾವಾಗ ಪೊಸೆಸಿವ್ನೆಸ್ ಬರುತ್ತೆ ಅಲ್ಲಲ್ಲ, ಯಾವಾಗ ಬರುತ್ತೆ ಅನ್ನೋದಕ್ಕೆ ಅಪ್ಪಿ ತಪ್ಪಿ ಇವ್ರನ್ನೆಲ್ಲ ಒಂದು ಕಡೆ ಮೂಲೆ ಗುಂಪು ಮಾಡ್ತಾ ಇದೀವಿ, ಇವ್ರನ್ನೆಲ್ಲ ಮೇಲ್ಗಡೆ ಎತ್ಕೊಂಡು ಹಂಗಾದ್ರೆ ಬರುತ್ತೆ. ಹೌದು, ಇಲ್ಲ ಅಂತ ನಾನು ಹೇಳಲ್ಲ ಸರ್. ಎಲ್ಲ ಕಡೆಗೂ ಜೊತೆಗೆ ಇದೀವಲ್ಲ ಸರ್, ಎಲ್ಲ ಕಡೆಗೂ. ಈಗ ಆ್ಯಕ್ಚುಲಿ ಉಮಾಪತಿ ನಾನು ಆ್ಯಕ್ಚುಲಿ ಏಪ್ರಿಲ್ 9 ನಾನು ಬಂದಿದ್ದಲ್ಲ, ಏಪ್ರಿಲ್ 9 ಹಿಡಿದು ಜೂನ್ 12 ನಾನು ಮೈಸೂರಲ್ಲೇ ಇದ್ದೆ. ನಾವು ಸೋಷಲ್ಸಲ್ಲಿದ್ದಾಗಲೂ ನಾನೇ ಕರೀತಾ ಇದ್ದೆ. ಈಗ ಆ್ಯಕ್ಚುಲಿ ನಮ್ಮ ಸಚ್ಚಿ ಅದು ಮಂಡ್ಯ ಸಚ್ಚಿ ಬರ ಅಂತಂದ್ಬಿಟ್ಟು ಅವ್ನು ಎಲ್ಲ ಕರೆಸ್ಕೊಂಡು ಅಲ್ಲಿ ಗುಡ್ಡೆ ಹಾಕೊಳ್ತಾ ಇದ್ವಿ, ಇಲ್ಲ ನಮ್ಮ ತೋಟದಲ್ಲಿ ಗುಡ್ಡೆ ಹಾಕೋತಾ ಇದ್ವಿ. ಇದ್ರಲ್ಲಿ ಉಮಾಪತಿಯವರು ಇರ್ತಾಯಿದ್ರು. ಸೊ ಇದರಲ್ಲಿ ಏನಕ್ಕೆ ಈ ಒಮ್ಮನ್ ಪ್ಲ್ಯಾನ್ ಏನು ನಮ್ಗೆ ಗೊತ್ತಿಲ್ಲ. ಇಲ್ಲ ಈ ಕಡೆ ಉಮಾಪತಿಯವ್ರನ್ನ ಇದು ಮಾಡಿ, ಈ ಕಡೆ ಇವ್ರನ್ನ ಇದು ಮಾಡಿ, ಇಲ್ಲ ಬೇರೆ ಏನಾರು ಇದೆಯಾ ನಮ್ಗೆ ಅದು ಗೊತ್ತಿಲ್ಲ. ಈಗ ಅದು ಇನ್ವೆಸ್ಟಿಗೇಷನ್ ಬರಬೇಕಾದ್ರೆ ಒಂದು ಇದು ಯಾರೋ ಸುಮ್ಮನೆ ಸಣ್ಣ ಪುಟ್ಟವ್ರು ಕಲ್ಲು ಹಿಡಿಯೋಕ್ಕಂತೂ ಆಗಲ್ಲ. ಇದರಿಂದ ಯಾರೋ ಒಬ್ರು ಇರಬೇಕು. ಇಲ್ಲ ಏನೇ ಬಂದು ನಾನು ಫೇಸ್ ಮಾಡಿಸ್ತೀನಿ, ನೀವು ಮುಂದಕ್ಕೆ ಹೋಗು ಅಂತ ಅಂದ್ಬಿಟ್ಟು. ಅದೇ ಗೊತ್ತಿಲ್ಲ ನಮಗೆ. ಪ್ಯಾನ್ ಕಾರ್ಡ್ ನಕಲಿ ಆಗಿದೆ ಮತ್ತೆ ಇನ್ನೇನು? ಇಲ್ಲ ಬರೀ ಪ್ಯಾನ್ ಕಾರ್ಡ್ ಫೋರ್ಜರಿ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನೇನು ನೋಡಿಲ್ಲ. ಬಟ್ ಒಂದು ನಾನು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಅದನ್ನ ಆ್ಯಕ್ಚುಲಿ ಸ್ಟೇಷನ್ಗೆ ಕೊಟ್ಬಿಟ್ಟಿದ್ದೀನಿ. ಅದನ್ನ ಅದರಲ್ಲಿ ಏನಂದರೆ ಯಾವುದೂ ಇಲ್ಲ, ನಂದು ಏನೂ ಇಲ್ಲ. ಆಧಾರ್ ಕಾರ್ಡ್ ಒಂದೇ ಆ್ಯಕ್ಚುಲಿ ಅವಮ್ಮ ಕರೆಕ್ಟಾಗಿ ಹೇಳ್ತಿರೋದು. ಬಟ್ ಅದನ್ನ ಬಟ್ ಅದನ್ನ ಆ್ಯಕ್ಚುಲಿ ಉಮಾಪತಿ ಅವ್ರು ಕಳಿಸಿರೋದು ಅಂತ ಅವಳೇ ತೋರಿಸಿದ್ದು ಆಧಾರ್ ಕಾರ್ಡು. ಬಟ್ ಹೌದು, ಈಗ ನಾನು ಆಧಾರ್ ಕಾರ್ಡ್ ಏನಕ್ಕೆ, ಈಗ ಸಿನಿಮಾ ಮಾಡ್ತಾ ಇರ್ತೀವಿ, ಫ್ಲೈಟ್ ಬುಕ್ ಆಗ್ಬೋದು, ಇಲ್ಲಾಂದರೆ ಆ್ಯಕ್ಚುಲಿ ಹೋಟೆಲ್ಗಳು ರೂಮ್ಸ್ಗೋ ಏನಕ್ಕೋ ಕೊಡಲೇಬೇಕು, ಕೊಟ್ಟಿರ್ತೀವಿ. ಅವಳೇನು ಕೇಳಿರೋದು ಇದು ಆಧಾರ್ ಕಾರ್ಡ್ ಅಂತ ಅಂದ್ಬಿಟ್ಟು ಇವ್ರೇನು ಮಾಡಿದ್ರೆ ಇದೇನು ಆಧಾರ್ ಕಾರ್ಡ್ ನಂಬರ್ ಸ್ವಲ್ಪ ಚೆಕ್ ಮಾಡ್ಕೊಂಬಿಟ್ಟು ಇವ್ರು ಕಳಿಸಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಅವಮ್ಮ ಹೇಳ್ತಾರೆ ಇಲ್ಲ ಉಮಾಪತಿ ಅವರೇ ಕಳಿಸಿರೋದು ಅಂತ. ಈಗ ಇದನ್ನ ಯಾರ ಹತ್ರ ಕೇಳ್ತೀರಾ? ಆಮೇಲೆ ಹರ್ಷ ಅವ್ರಿಗೆ ಇದರಲ್ಲಿ ಯಾವುದ್ರಲ್ಲೂ ಇಲ್ಲ. ಹರ್ಷ ಆಗಲಿ, ರಾಖಿ ಆಗಲಿ, ರಾಕೇಶ್ ಶರ್ಮಾ ಆಗಲಿ ಯಾರೂ ಇಲ್ಲ ಇದರಲ್ಲಿ. ಅದರ್ವೈಸ್ ಆ್ಯಕ್ಚುಲಿ ಈಗ ನೀವು ಹೇಳೋದು ನಿನ್ನೆ ಮೊನ್ನೆ ಆಗಿದೆ, ನಮ್ಮ ತಲೆಗಳು ಬಿಟ್ಬಿಡ್ತಾ ಇದ್ವಿ. ಬಟ್ ಈಗ ನಮ್ಮ ತಲೆಗಳು ಎಷ್ಟು ಕೆಟ್ಟಿರ್ತದೆ, ಹೆಚ್ಚು ಕಮ್ಮಿ ಒಂದು ತಿಂಗಳಿಂದ ಯಾವ್ದು ಸರಿ ಯಾವ್ದು ತಪ್ಪು, ಯಾರು ಏನು ಮೊದಲೇ ಕೆಲಸ ಇಲ್ಲ. ಅದರಲ್ಲಿ ಇದೊಂದು ಕೆಲಸ ಮಾಡ್ಕೊಂಡು ಕೂತ್ಕೊಳ್ಳೋದ ನಾವು. ಮಸಿ ಬೆಳೆಯೋದೇನಿದೆ ಸರ್? ಹೋಗ್ಲಿ, ಮಸಿ ಬೆಳೆಯೋದಾದ್ರೆ ಏನಾರು ಮಾಡಿದ್ರೆ ತಾನೇ ಮಸಿ ಬೆಳೆಯೋಕ್ಕೆ. ಸರ್ ಏನು ಪ್ರಾಪರ್ಟಿ ಮಾಡ್ಬಿಟ್ಟಿದ್ದೀನಿ ಅಂತ ಸರ್? ಏನು ಆಕ್ಚುಲಿ ಎಲ್ಲ ಪ್ರಾಪರ್ಟಿ ಮಾರೋರು. ಸರ್ ಈಗ ಅರುಣಾ ಕುಮಾರಿ ಅವರ ವಿಚಾರದಲ್ಲಿ ಉಮಾಪತಿ ಅವರು ಎಲ್ಲದರಲ್ಲೂ ಮೊದಲಿರುವಂತದ್ದು. ಅರುಣಾ ಕುಮಾರಿ ಅವರು ನಿಮ್ಮ ಮುಂದೇನು ಉಮಾಪತಿ ಹೆಸರು ಹೇಳಿದ್ದಾರೆ, ಉಮಾಪತಿ ಹೆಸರು ಅವರು ಹೇಳಿದ್ದಾರೆ. ಬಟ್ ಒಂದೇನಾಗಿದೆ, ಅದನ್ನೇ ಒಂದ್ಸರಿ ಅವರಲ್ಲಿ ಜಯನಗರ ಇದಕ್ಕೆ ಜಯನಗರ ತಾನೆ ಅಲ್ಲಿ ಸ್ಟೇಷನ್ಗೆ ಕರೆಸ್ಕೊಂಡಾಗ ಅಲ್ಲಿ ಆಕ್ಚುಲಿ ಇವರಿಬ್ರು ಹೆಸರು ಹೇಳಿದಾಳೆ ಅವಳು. ರಾಕೇಶ್ ಪಾಪಣ್ಣ ಮತ್ತೆ ಹರ್ಷ ಮೇಲಾಂಟ ನಾನು ಕಾರಲ್ಲಿ ಕೂರಿಸ್ಕೊಂಡು ಥ್ರೆಟ್ ಮಾಡಿದ್ರು, ಅದಕ್ಕೋಸ್ಕರ ಹಂಗೆ ಹೇಳ್ಬಿಟ್ಟೆ. ಇದಕ್ಕೇನಂತೀರ ಈಗ? ಅಲ್ಲ ಲೇಡಿ ಅವರ ಪತಿ ಇದ್ರಲ್ಲ ಸರ್, ಅವರು ಇಲ್ಲಿ ವರ್ಕರ್, ಸರ್ ಪಾಪ ಅದು ಎಲ್ಲ ಮಾಡಾಗೋಯ್ತು ಸರ್. ನಾವು ಏನು ಇಲ್ಲ ಸರ್ ಪಾಪ ಹೋಯ್ತು. ಅಲ್ಲ ಯಾಕಂದ್ರೆ ಮಗ ಅವರು ಜಾಸ್ತಿ ಬಂದು ಓಡಾಡಿದ್ದು ಮಾಡಿದ್ದು ಇಲ್ಲಿಂದ ಲಿಂಕ್ ತಗೊಂಡಿದ್ದೇನಾದ್ರು ಉಂಟಾ? ಬಟ್ ಒಂದೇನಂದ್ರೆ ಶಿ ಹ್ಯಾಸ್ ಟೋಲ್ಡ್ ನಾನು ಸೋಷಲ್ಸ್ ಬಂದಿದ್ದೀನಿ ಅಂತ. ಯಾವಾಗ 7th ನಾವು ಆಕ್ಚುಲಿ ಸೋಷಲ್ಸ್ ಅಲ್ಲಿ ಇದ್ವಿ ನಾವೆಲ್ಲ. ಹರ್ಷ ಅವ್ರು ಹೇಳಿ ನಾವು ತೋಟಕ್ಕೆ ಹೋಗಿಲ್ಲ, 5th ನಾವು ತೋಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು. ಹರ್ಷ ಏನಂದ್ರು ನಂಗೆ ಸ್ವಲ್ಪ ಕೆಲಸ ಇದೆ ದರ್ಶನ, ನಾನು ಮುಗಿಸ್ಕೊಂಡ್ ಬರ್ತೀನಿ. 6th ಮಧ್ಯಾಹ್ನ ಹರ್ಷ ಅವ್ರು ಬಂದವ್ರೆ. ಎಲ್ಲಿಗೆ? ತೋಟಕ್ಕೆ. ಇಲ್ಲ 6th ಬಂದಿಲ್ಲ, 6th ನಿಮಗೆ ಫೋನ್ ಬಂದಿದ್ದು. 7th ಅವರು 7th ಇವ್ರು ತೋಟಕ್ಕೆ ಬಂದರು. 7th ಅವ್ರು ಆ್ಯಕ್ಚುಲಿ ಏನು ಯೂನಿಯನ್, ಮೈಸೂರು ಯೂನಿಯನ್ಗೆ ಒಳಗಡೆ ಬಂದು ಹೋಗಿರೋ. ನಾನು ಬಂದೋಗಿದ್ದೀನಿ ನಿಮ್ಮ ಇದಕ್ಕೂ ಅಂತಂದು. ಯಾವಾಗ ಬಂದು ಹೋದ್ರು ಇವರು? ತೆಗೆದ್ರೆ CCTV ಕ್ಯಾಮ್ರಾದಲ್ಲಿ ಆ 3 ಜನ ಇದ್ದಾರೆ. ಯಾರು? ಅವರು ಅರುಣಾ ಕುಮಾರಿ ಅವರು, ಏನು ಮಧುಕೇಶು ಮತ್ತು ಇವರು. ಬಹಳ ಮುಖ್ಯವಾದ ವಿಚಾರ ಏನು ಅಂತಂದ್ರೆ, ಒಂದ್ ಕಡೆ ಅರುಣ್ ಕುಮಾರಿ ಬ್ಯಾಂಕ್ ಮ್ಯಾನೇಜರ್ ಅಲ್ಲ ಅನ್ನುವಂತಹದ್ದು ನಿಮ್ಗೆ ಚೆಕ್ ಮಾಡ್ಕೊಂಡಾಗ ಗೊತ್ತಾಗಿದೆ. ಸರ್ ಚೆಕ್ ಅಲ್ಲ, ಅವ್ರಿಗೆ ಸೆಕೆಂಡ್ PUC ಯಾರು ಕೊಡ್ತಾರೆ ಸರ್? ಅಲ್ಲ ನಿಮ್ಗೆ ಗೊತ್ತಾಗಿದೆ. ಅವರು ರೆಗ್ಯುಲರ್ ಆಗಿ ಉಮಾಪತಿ ಹೆಸರು ಹೇಳ್ತಿದ್ದಾರೆ. ಉಮಾಪತಿ ಕೂಡ ಒಂದಷ್ಟು ನಿಮ್ಮ ಆಧಾರ್ ಕಾರ್ಡ್ ಸೇರಿದಂಗೆ ಒಂದಷ್ಟು ಅವ್ರ ಜೊತೆ ಚಾಟ್ ಮಾಡಿದ್ದೀರ, ಈಗ ನೀವು ತೋರಿಸ್ತಾ ಇದ್ದೀರಿ. ಅವರಿಬ್ರು ಒಟ್ಟಿಗೆ ಪ್ಲಾನ್ ಮಾಡಿಕೊಂಡು ನಿಮ್ಮನ್ನು ಯಾಮಾರಿಸಿದ್ದಾರೆ ಅಂತ ಈ ಕ್ಷಣ ನಿಮ್ಗೆ ಅನಿಸ್ತಿಲ್ವಾ ಸರ್? ಒಂದು ಹಂಗೆ ಬ್ಲೇಮ್ ಮಾಡೋದಾಗಿದ್ರೆ ಯಾವತ್ತೂ ಮಾಡ್ಬಿಡ್ತಿದ್ವಿ ಸರ್. ಈಗ ನಾನು ಉಮಾಪತಿಯವರು ಹೇಳಿದ್ದೀನಿ, ನಿರ್ಮಾಪಕರೇ ಇಷ್ಟೈತೆ, ಇಷ್ಟು ನಿಮ್ಮ ಮೇಲೆ ಬಂದೈತೆ, ನೀವು ಪ್ರೂವ್ ಮಾಡ್ಕೊಳ್ಳಿ, ನೀವಾ ಹೇಳ್ಬಿಡಿ. ಅವ್ರೇನು ಹೇಳೋದು, ಬಸ್ ನಿಮ್ಮ ಸ್ನೇಹ ಸಂಬಂಧ ಮಾಡೋಕ್ಕೆ ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ, ಕಳ್ಕೊಳಕ್ಕೆ ನಾನು ಇಷ್ಟಪಡ್ತೀನ? ಹೋಗ್ಲಿ, ಏನಾರು ಆ್ಯಕ್ಚುಲಿ ಸಿನಿಮಾ ಫ್ಲಾಪ್ ಆಗೋಯ್ತು, ಇನ್ನೊಂದು ಆಗೋಯ್ತು, ಮತ್ತೊಂದು ಆಗೋಯ್ತು ಅಂದರೆ ಹೌದಪ್ಪ ಏನೋ ದ್ವೇಷ ಇರ್ಬೋದು ಅಂತ.
ಆಮೇಲೆ ಮೊನ್ನೆನೂ ಈಗ ಒಂದು ಸ್ವಲ್ಪ ದಿನ ಅದು ನ್ಯೂಸ್ ಬರ್ತಾ ಇದೆ ನನಗೆ. ಆ್ಯಕ್ಚುಲಿ ರಾಬರ್ಟ್ ಇಟ್ಟಾಯಿತು, ನನಗೆ ಎಕ್ಸ್ಟ್ರಾ ಕಾಸು ಕೊಡು ಅಂತ ಕೇಳಿದೆ ಅಂದ್ಬಿಟ್ಟು. ಕೊಡೋ ಕಾಸು ನಮಗೆ ಕೊಟ್ಬಿಟ್ರೆ ತುಂಬ ಇದು ನಮಗೆ ಆ್ಯಕ್ಚುಲಿ. ಆಮೇಲೆ ಸಿನಿಮಾ ಒಬ್ಬ ನಿರ್ಮಾಪಕ ದುಡ್ಡು ಮಾಡೋದನ್ನು ಕೇಳೋಕೆ ಖುಷಿ ಪಡೋನೇ ನಾನು. ಸರ್ ಅರುಣ್ ಕುಮಾರ್ ಇರಿ ಏನಾಗುತ್ತೆ ಈಗ ಎಲ್ಲ ಕಡೆ ಅದೊಂದು ನ್ಯೂಸ್ ಬರ್ತಾ ಇದೆ. ಅದು ಏನು ನಾನ್ ಫಿಲ್ಮಿ ಪೀಪಲ್. ಸೊ ಅವಾಗ ಏನಂದ್ರು ಇದನ್ನೇ ನೆನೆ ನಾನು ಮಾತಾಡಿದೆ, ಹಿಂಗೆ ಬರ್ತಾ ಇದೆ ನೋಡ್ರಿ. ಆ್ಯಕ್ಚುಲಿ ಧೀರಜ್ ಅವರೇ ನನಗೆ ಹೇಳಿದ್ರು ಒಬ್ಬರು, ಏನು ಬಾಸ್ ಹಿಂಗೆ ಆಯ್ತಂತೆ ನಿಜಾನಾ ಅಂತ. ಆ್ಯಕ್ಚುಲಿ ಅವ್ರು ಸಿನಿಮಾದವರೇ ಅಲ್ಲ, ಈಸ್ ಎ ಪೊಲಿಟಿಷಿಯನ್. ಇವ್ರ ಬಾಯಿಗೆ ಬಂದಾಗ ನಾನು ಅದನ್ನೇ ಕೇಳಿದೆ ನೆನ್ನೆ, ಅಲ್ಲ ನಿರ್ಮಾಪಕರೇ ನೋಡ್ರಿ ಹಿಂಗೊಂದು ಬರ್ತಾ ಇದೆಯಲ್ಲ ಅಂತಂದ್ಬಿಟ್ಟು. ಹಂಗಿದ್ರೆ ಬಾಸ್ ನೀವು ನನಗೆ ಫೋನ್ ಮಾಡ್ಬೋದಾಗಿತ್ತು. ನಾನು ನೆನ್ನೆ ಅದೇ ಪಾಯಿಂಟ್ ಕೇಳಿದೆ. ಇಷ್ಟು ದೊಡ್ಡ ಹಗರಣ, ಅರ್ಶನ್ ನಂಬರ್ ನಿಮ್ಮ ಹತ್ರ ಇದೆ, ರಾಕೇಶನ್ ನಂಬರ್ ಇದೆ, ನಾಗೂ ನಂಬರ್ ಇದೆ. ಫಸ್ಟ್ ನನಗೆ ಹೇಳಕ್ಕೆ ಮುಂಚೆನೆ ಏನಪ್ಪ ಹಿಂಗೆ ಮಾಡಿದ್ರೆ ಸ್ವಲ್ಪ ಹೌದಾ ನಿಜಾನ ತಪ್ಪೇನಂತ ಕೇಳ್ಕೊಳ್ಬೋದಾಗಿತ್ತಲ್ಲ. ರೈಟ್? ಅದೇ ಅವ್ರು ಹೇಳ್ತಾರೆ, ನಂದು ಏನಿಲ್ಲ ಇದರಲ್ಲಿ ಅಂತ ಅವ್ರು ಹೇಳ್ತಾ ಇರೋದು. ಸರ್, ಈಗ ಅರುಣಾ ಕುಮಾರಿ ಅವರನ್ನ ಉಮಾಪತಿ ಅವರು ಯಾವ ರೀತಿ ಸಂಪರ್ಕಿಸಿದ್ರು, ಎಲ್ಲಿ ಅವ್ರ ಪರಿಚಯ ಆಯ್ತು, ಸೊ ಹೇಗೆ ಅನ್ನೋದು ಏನಾದ್ರು ಮಾಹಿತಿ ಉಮಾಪತಿ ಅವರು ಹೇಳಿದಾರ? ಸೊ ಉಮಾಪತಿ ನನಗೆ ಹೇಳಿದ್ದು, ನಮ್ಮ ದೀಪ್ ಅಂತ ನಮ್ಮ ಅಣ್ಣ ಇದ್ದಾರೆ, ದೀಪ್ ಅಂತ ಅವ್ರಿಗೆ ಬ್ರದರ್ ಆ್ಯಕ್ಚುಲಿ, ಅವರು ಫೈನಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ದೀಪಕ್ ಅಂತೇಳಿ. ಅವ್ರ ಕಡೆಯಿಂದ ಗೊತ್ತಾಗಿದ್ದು, ಯಾರೋ ಆಡಿಟ್ರು ಅಂತಂದ್ಬಿಟ್ಟು ಹೇಳಿದ್ರು. ಈಗ ದರ್ಶನ್ ಹೆಸರು ಬಂತಲ್ಲ, ಉಮಾ ಸ್ವಲ್ಪ ನೋಡು ಅಂತ ಹೇಳಿದ್ರು, ನಾನು ಅದಕ್ಕೆ ಕರ್ಕೊಂಬಂದೆ. ನಿನ್ನೆ ಅವ್ರು ಹೇಳೋ ಪ್ರಕಾರವಾಗಿ ಉಮಾಪತಿ ಅವರು ನನಗೆ ಫೋನ್ ಮಾಡಿದ್ರು, ಲೋನ್ ಕೊಡಿಸ್ತೀನಿ ಅಂತೇಳಿ. ನಾನು ಆಗ ಕಾಂಟ್ಯಾಕ್ಟ್ ಮಾಡಿದೆ, ಅವಳು ಹಿನ್ನೆಲೆ ನನಗೆ ಗೊತ್ತಿಲ್ಲ ಅಂತೇಳಿ ನಿನ್ನೆ ನಮಗೆ ಬೈಟಲ್ಲಿ ಹೇಳಿದ್ದಾರೆ. ಹೌದು ಸರ್, ಇದೇ ವಿಚಾರಕ್ಕೆ ಅದನ್ನ ಪ್ರೂಫ್ ಕೊಟ್ಟಿರೋದು. 3 ತಿಂಗಳಿಂದ ಅವ್ರು ಟಚ್ ಅಲ್ಲಿ ಇದ್ದಾರೆ ಅಂತ. ಸರ್ ಇನ್ನೊಂದು ವಿಚಾರ, ನಿಮ್ಮ ರಾಕೇಶ್ ಅವ್ರಿಗಾಗಲಿ ಹರ್ಷ ಅವ್ರಿಗಾಗಲಿ ಇವ್ರಿಗಾಗಲಿ ಅವ್ರ ಜೊತೆಗೆ ಇವ್ರು ಫ್ರೆಂಡ್ಶಿಪ್ ಸರ್ ನಮ್ಮ ಸರ್ ಇವ್ರು ಬಂದಲ್ಲಿ ನಮ್ಮಲ್ಲಿ ಹೆಂಗೆ ಅಂತಂದರೆ ಹೇಳ್ತೀನಿ ಕೇಳಿ ಸರ್, ನಮ್ಮಲ್ಲಿ ಒಂದು ರೂಲ್ ನಾವು ಯಾವಾಗಲೂ ಮಾಡ್ಕೊಂಡು ಬರ್ತೀವಿ. ನಮ್ಗೆ ಯಾರಿಂದ ಪರಿಚಯನೋ ಅವ್ರ ಮುಖಾಂತರ ಅವ್ರು ನಮ್ಮ ಹತ್ರ ಬರಬೇಕು. ಸೊ ಈಗ ಆ್ಯಕ್ಚುಲಿ ರಾಖಿ ನಂಗೆ ತುಂಬ ಕ್ಲೋಸ್. ರಾಖಿಗೆ ಫೋನ್ ಮಾಡೋದೇನು, ಇವತ್ತು ಅಮ್ಮ ಏನು ಅಡುಗೆ ಮಾಡೋರು, ಏನು ಕಳಿಸ್ದೆ ಮನೆಗಿಲ್ಲಿ ನಾನು ಇದ್ದೀನಿ ಅಂತ. ಅದೇ ರಾಖಿ ಏನಾದ್ರು ಸಮಥಿಂಗ್, ಈಗ ಯಾವ್ದಾರೊಂದೊಂದು ಆ್ಯಕ್ಚುಲಿ ಏನೋ ಕ್ಯಾನ್ವಾಸಿಗೆ ಬರಬೇಕು, ಇನ್ನೊಂದು ಮಾಡಬೇಕು, ರಾಖಿ ನಂಗೆ ಡೈರೆಕ್ಟಾಗಿ ಫೋನ್ ಮಾಡೋದೇ ಇಲ್ಲ. ರಾಖಿ ನಾಗುಗೆ ಫೋನ್ ಮಾಡಿ, ನಾಗುವಿಂದ ನನಗೆ ಮ್ಯಾಟ್ರ್ ಬರುತ್ತೆ. ಅರ್ಥ ಆಯ್ತಾ ನಿಮ್ಗೆ ಹೇಳ್ತಿರೋದು? ಹಾಗೇನೆ ಇಲ್ಲೆಲ್ಲರೂ ನಮ್ಮಲ್ಲಿ ಅದೊಂದು ಸರ್ಕಲ್ ಹಂಗೆ ಇಟ್ಕೊಂಡಿದ್ದೀವಿ. ಏನಂತಂದರೆ ಏನಾರು ಈ ಥರ ಮ್ಯಾಟ್ರ್ ಕ್ಲೀನಾಗಿ ಅಲ್ಲಿಂದ ಹೋಗಿ ಅಲ್ಲಿಂದನೇ ಬರಬೇಕು. ವೈಯಕ್ತಿಕವಾಗಿ ಅಂದ್ರೆ ಸುಮ್ಮನೆ ಕ್ಯಾಶುವಲ್ ಆಗಿ ನಿಮ್ಮ ಸರ್ ಇವ್ರು ಯಾರು ಅವ್ರಿಗೆ ಫೋನ್ ಮಾಡಲ್ಲ, ಅವ್ರು ಯಾರು ಇವ್ರು ಫೋನ್ ಮಾಡಲ್ಲ ಸರ್. ಈಗ ಉಮಾಪತಿ ಮತ್ತೆ ತಮ್ಮ ನಡುವೆ ಏನಾದ್ರು ವೈಮನಸ್ಸು ಆಯ್ತು, ಅಂದ್ರೆ ವಾರಣಾಸಿ ಹೋದಾಗ ಒಂದು ಚಿಕ್ಕ ವಿಚಾರವಾಗಿ ಏನೋ ಕ್ಲಾಶ್ ಆಯ್ತು ಅಂತ ಹೇಳ್ತಾ ಇದ್ದಾರೆ. ಸರ್ ಸಿನಿಮಾದಲ್ಲಿ 108 ಗಲಾಟೆಗಳು ಬರ್ತಾವೆ ಸರ್. ಅಲ್ಲಲ್ಲ, ಸಿನಿಮಾದಲ್ಲಿ 108 ಗಲಾಟೆ. ಏನಕ್ಕೆ ಆ ಗಲಾಟೆ ಇವತ್ತಿಗೂ ಹೇಳ್ತೀನಿ ಕೇಳ್ರಿ. ಒಂದು ಸಣ್ಣ ಮ್ಯಾಟ್ರು, ಆ್ಯಕ್ಚುಲಿ ಒಡೆಯ ಆಡಿಯೋ ರೈಟ್ಸ್ ಸೇಲ್ ಆಗಿರಲಿಲ್ಲ. ಒಡೆಯ ಆಡಿಯೋ ರೈಟ್ ಸೇಲ್ ಆಗಿಲ್ಲ. ನಾನು ಯೂಶ್ವಲಿ ಯಾವನೇ ಆಗಲಿ, ನಾನು ಫಸ್ಟ್ ಈ ಸಿನಿಮಾ ವ್ಯಾಪಾರ ಮುಗಿದಂಗೆ ಯಾವನು ವ್ಯಾಪಾರಕ್ಕೆ ಓಪನ್ ಮಾಡೋಂಗಿಲ್ಲ ಅಂತ. ಬಟ್ ರಾಬರ್ಟ್ ಆಡಿಯೋ ರೈಟ್ಸ್ ಮಾರ್ಬಿಟ್ಟಿದ್ರು, ಒಂದು ದೊಡ್ಡ ಮೊಟ್ಟಕ್ಕೆ ಮಾರಿದ್ರು. ನಿಮಗೆಲ್ಲ ಗೊತ್ತಾದ ದೊಡ್ಡ ನ್ಯೂಸ್ ಆಯ್ತದು. ನಾನು ಇಟ್ಕೊಂಡಿದ್ದೇನು, ಈ ಸಿನಿಮಾ ನಂದು ವ್ಯಾಪಾರ ಆಗಿಲ್ಲ, ಅದೇಂಗೆ ವ್ಯಾಪಾರ ಮಾಡಿದ್ರಿ? ಇದು ನಾನು ಕೇಳಬೇಕಾ ಕೇಳಬಾರ್ದ? ಸೊ ಯಾರೇ ಆಗಲಿ, ನಮ್ಮ ಅಪ್ಪನೇ ನಿಂತು ಮಾಡಿದ್ರು ವ್ಯವಹಾರ, ನಾನು ಮಾಡೋದು ಹಿಂಗೇನೆ. ನಂದು ಇನ್ನೊಂದು ಸಿನಿಮಾ ವ್ಯಾಪಾರ ಆಗದೆ ನೀವು ಹೆಂಗೆ ವ್ಯಾಪಾರ ಮಾಡಿದ್ರಿ? ಸೊ ಅದಕ್ಕೊಂದು ಗಲಾಟೆ ಆಗಿದೆ, ಅದು ಕಾಮನ್ ಅಲ್ಲ ಅದು. ಸರ್ ಅದು ಸಿನಿಮಾ ಸರ್, ಸಿನಿಮಾ ಮುಗಿದ್ಮೇಲೆ ಆಕ್ಚುಲಿ ಅದ್ರದ್ದು ಮಾತು ಬರಲ್ಲ. ಯಾರು ಬಿಸ್ನೆಸ್ ಅವ್ರವ್ರದ್ದು ಒಂದಲ್ಲ, ಹೌದು. ಸೊ ಯಾವುದೇ ಅವ್ರ ಹೋಟೆಲ್ ಬಿಸ್ನೆಸ್ ಇಲ್ಲ, ಪ್ರೊಡ್ಯೂಸರ್ಸ್ ಅಲ್ಲ, ಏನು ಅಲ್ಲ, ಎಲ್ಲ ಸ್ನೇಹಿತರೆ. ಮತ್ತೆ ಒಂದು ಮೋಟಿವೇಶನ್ ಇರಲೇಬೇಕು. ಸೊ ಏನಾದ್ರು ಹೆಣ್ಮಕ್ಳು ಅದನ್ನೇ ಹೇಳಿದ್ರೆ, ಹೆಣ್ಮಕ್ಳಾಗಿ ನಾನು ಖುಷಿ ಪಡ್ತಾ ಇದೆ ಅಂತ. ಹೆಣ್ಮಕ್ಳಾಗಿದ್ರೆ ರೆಕ್ಕೆ ಪಕ್ಕ ಇನ್ನೂ ಜಾಸ್ತಿ ಅಲ್ಲ, ಏನಾದ್ರು ಇದ್ಕೊಳ್ಳಿ, ಚೆನ್ನಾಗಿರೋದಲ್ಲ, ಹೋಗ್ಲಿ. ಕೊನೆಗೆ ಅಲ್ಲ, ಉಮಾಪತಿ ಅವರಿಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಫೈನಲ್ ಆಗಿ ಏನು ಹೇಳಕ್ಕೆ? ಸರ್ ಈಗ ಟೈಮ್ ಎಷ್ಟು ಸರ್ ನಾನು ಬಂದಿದ್ದು? 1:45 ಅಲ್ವಾ ಸರ್? 1 ಗಂಟೆ 12:50. 1 ಗಂಟೆ ಆಗಿರ್ಬೋದು, ಹೋಗ್ಲಿ ಒಂದು ಅರ್ಧ ಗಂಟೆ. ಆ್ಯಕ್ಚುಲಿ 12 ಗಂಟೆ, ನನಗೆ 12:52 ಬರ್ತಾ ನಾನು ಫೋನ್ ಮಾತಾಡ್ಕೊಂಡಿದ್ದೀನಿ. ನೋಡಿ ನಿರ್ಮಾಪಕ ಹಿಂಗಿದೆ ಬಾಸ್, ನನಗೆ ಇನ್ನೊಂದು 2 ಟೈಮ್ ಕೊಡಿ, ನಾನು ಇದೆಲ್ಲ ಮಾಡಿ, ನೀವು ಅದು ಮಾಡಿ ಅಲ್ಲಿ. ಯಾಕಂದರೆ ಒಂದು ಏನಾಗುತ್ತೆ ಇದರಲ್ಲಿ ಏನಕ್ಕೆ ಬಂದಿದೆ ಅಂತಂದರೆ, ನಿನ್ನೆಯಿಂದ ಆ್ಯಕ್ಚುಲಿ ಹರ್ಷವರಮ್ಮ ಪ್ಯಾನಿಕ್ಕು. ಏನಾಗುತ್ತೆ ಅವ್ರಿಗೆಲ್ಲ ಇದು ಏನು ಇದೇ ಇಲ್ಲ. ನೋಡಿದ್ರೆ ಸೋಷಲ್ಸು ಅದು ಬರ್ತಾ ಇದೆ, ಇದು ಬರ್ತಾ ಇದೆ ಅಂದಾಗ ಪಾಪ ಎಲ್ಲರೂ ಪ್ಯಾನಿಕ್ ಆಗೇ ಆಗ್ತಾರೆ. ಈಗ ಇವ್ರ ಮೇಲಂತೂ ಯಾವುದೇ ಡೌಟ್ ಇಲ್ಲ, ಅದು ನೆನ್ನೆ ಎಲ್ಲ ಫುಲ್ ಕ್ಲಿಯರ್ ಅವಮ್ಮ ಮಾಡಿಬಿಟ್ಟಿದ್ದಾರೆ. ಈಗ ಉಮಾಪತಿ ಅವ್ರ ಮೇಲೆ ಆ್ಯಕ್ಚುಲಿ ಅವಮ್ಮನೂ ಬ್ಲೇಮಿಂಗ್ ಮಾಡ್ತಾ ಇರೋದು. ನಾನು ಉಮಾಪತಿ ಅವ್ರ ಮೇಲೂ ಡೌಟ್ ಪಡ್ತಾ ಇಲ್ಲ. ಇದು ಹಿಂದ್ಗಡೆ ಇನ್ನೊಬ್ರು ಯಾರೋ ಇದ್ದಾರೆ, ಒಂದು ಸಮಥಿಂಗ್. ಯಾಕಂದರೆ ಒಂದು ಯಾವತ್ತು ಹಿಂಗೆ ಅನ್ಕೊಂಡು ನಾವು ಯೋಚನೆ ಮಾಡೋದು ಇಲ್ಲ. ನಾನೀಗ ನಾನೇ 3 ಆಪ್ಷನ್ ಉಮಾಪತಿ ಕೊಟ್ಟಿದ್ದೀನಿ, ಈ ಕಡೆ ನೋಡಿ, ಈ ಕಡೆ ನೋಡಿ, ಆಮೇಲೆ ಇದು ನೋಡ್ಕೊಳ್ಳಿ, ಇಲ್ಲ ನೀವು ಮಿಕಾನಾ ಸರಿ ಯಾರೋ ಇದ್ದಾರೆ ಅನ್ನೋ ಸ್ಪಷ್ಟ ಅನ್ನೋದಕ್ಕೆ ಒಂದೇನಾಗುತ್ತೆ, ಯಾರು ಈ ಥರ ಬಂದು ನಮ್ಮ ಹತ್ರ ಕಲ್ಲಂತೂ ಹೊಡಿಯಲ್ಲ. ಇಲ್ಲ ಪಬ್ಲಿಸಿಟಿಗೆ ಒಮ್ಮೆ ಏನಾರು ಪಬ್ಲಿಸಿಟಿಗೆ ಬಂದರೆ ಈ ಥರ ಕಲ್ಲಂತೂ ಹೊಡ್ಕೊಂಬರಲ್ಲ. ಯಾಕೆ ನೀವೇ ಆಗಿರ್ಬೋದು ಸರ್? ಈಗ ಹೇಳ ನಾನು, ನೀವು ಮೀಡಿಯಾದವ್ರ ಮಾತ್ರ ಒಂದ್ಸಲಿ ಸರಿ ಇರಲ್ಲ, ನೀವೇ ಮಾಡಿರ್ಬೋದಲ್ಲ ಸರ್? ಅದನ್ನೇ ಯಾವತ್ತೂ ಅಷ್ಟೇ ನೋಡಿ, ಅದಕ್ಕೆ ಪ್ರಶ್ನೆಗಳನ್ನ ಕರೆಕ್ಟಾಗಿ ಕೇಳಿ. ಹಾಂ, ಅವ್ರು ಹೇಳಿದ್ರೆ ನನಗೆ ಒಂದು 2 days ಟೈಮ್ ಕೊಡಿ ಸರ್, ನಾನೆಲ್ಲ ತೆಗಿಸ್ತೀನಿ. ತೆಗ್ಸಿ ನೀವು, ಈಗ ನಾವಿಷ್ಟು ತೆಗ್ಸಿದ್ದೀವಿ, ನೀವು ತೆಗ್ಸಿ.
ಇದರಿಂದ ಇನ್ನೊಂದೇನೋ ಇರಬೇಕು, ಹುಡುಕ್ರಿ ಅದನ್ನ. ಕಡೆಗೆ ನಿಮಗೆ ಪರಿಚಯ ಮಾಡಿಸ್ತಾ ಆ ಮಹಿಳೆಯನ್ನ ಪರಿಚಯ ಮಾಡಿಸ್ತಾ ಉಮಾಪತಿ ಅವರೇ, ಉಮಾಪತಿ ಕಾರಣಕರ್ತರು ಅಂತ ಗೊತ್ತಾದ್ಮೇಲೆ ನಿಮ್ಮ ಡಿಸಿಷನ್ ಏನಿದೆ ಸರ್? ಈಗ ನಾನು ಹೇಳ್ತಾ ಇದ್ದೀನಲ್ಲ, ಇಷ್ಟೋದ್ರ ಮೇಲೆ ಇಷ್ಟು ಕೇಳಿದ್ಮೇಲೆ ನಿಮ್ಗೆ ಏನು ಅನ್ಸೋದು? ಉಮಾಪತಿ ಮೇಲೆ ಡೌಟ್ ಬರುತ್ತೆ. ನಾನು ಆಕ್ಚುಲಿ ಅದನ್ನು ಹೇಳ್ತೇನೆ, ಉಮಾಪತಿ ನೀವು ಹುಡ್ಕೊಳ್ರಿ. ಅಲ್ಲ ಸರ್, ಯಾರು ಈ ರೀತಿಯ ಮಹಿಳೆಯಿಂದ ನಿಂತು ಮಾಡಿಸಿದ್ದಾರೆ ಅದು ಗೊತ್ತಾದ ನಂತರ ಕಾನೂನು ಕ್ರಮಗಳಾಗ್ತದ? 101% ಸರ್, 101% ಕಾನೂನು ಕ್ರಮಗಳು ಕೈಗೊಳ್ಳೇಗೊಳ್ತೀವಿ ಸರ್. 25 ಕೋಟಿಗೆ ಅವರು ಲೋನ್ಗೆ ಅಪ್ರೋಚ್ ಅಂದ್ಕೊಂಡು ಬಂದಿದ್ದಾರೆ. FIR ಅಲ್ಲಿ 25 ಲಕ್ಷ ಏನೋ ನೀವು ಕೊಡ್ಲಿಲ್ಲ ಅಂತಂದ್ರೆ ಅಲ್ಲ ಅದೇ ಅಲ್ಲ ಬ್ರೈಬು. ಆಕ್ಚುಲಿ ಇದು ರಾಕೇಶ್ ಶರ್ಮಾ ಬ್ರೈಬ್ ಕೊಡ್ತೀನಿ ನಾನು 25 ಏನೋ 47 ಲಕ್ಷ ನಿಮಗೆ. ರಾಕೇಶ್ ಅವರು ನೀವು 25 ಕೋಟಿ ಲೋನ್ ಸ್ಯಾಂಕ್ಷನ್ ಮಾಡಿಕೊಟ್ರೆ ನಿಮಗೆ ಬ್ರೈಬ್ ನಾನು ಕೊಡೋದು ಅಂತ ಅಂದ್ಬಿಟ್ಟು ಚೆಕ್ ಅನ್ನು ಅದು ಆ ವಿಚಾರ ಹೇಳಿರೋದು ಉಮಾಪತಿ ಅವರು ಅಂತಾನೆ ತಮ್ಮ ಹತ್ರ ಹೇಳಿದ್ದು. ಬಟ್ ಅವರು ಚೆಕ್ ಅನ್ನ ಉಮಾಪತಿ ಅವರು ನೋಡಿಲ್ಲ ಅಂತ ಇಲ್ಲ. ಅಲ್ಲ ಇಷ್ಟೊಂದನ್ನ ಹೆಂಗೆ ಇವರೆಲ್ಲರೂ ನಿಮಗೆ ಕ್ಲೋಸ್ ಸರ್ಕಲ್ ಉಮಾಪತಿ ಅವ್ರಿಗೂ ಆ ಮಹಿಳೆನ ಉಮಾಪತಿ ಅವ್ರು ಹೆಂಗ್ ನಂಬಿದ್ರು ಅಂತ ಸರ್ ಅದೇ ಗೊತ್ತಿಲ್ವಲ್ಲ. ಈಗ ತಮ್ಮ ಹತ್ರ ಹೇಳಿಲ್ವಾ ಸರ್? ಒಂದು ಹೇಳ್ತೀನಿ ಸರ್, ಬೇಜಾರು ಮಾಡ್ಕೋಬೇಡಿ. ಯೂಶಲಿ ನನ್ನ ಹತ್ರ ಯಾರೇ ಏನೇ ಒಬ್ರು ಕರ್ಕೊಂಡ್ಬರ್ಬೇಕಾದ್ರೆ ಇಲ್ಲ ಹೋಗ್ಲಿ, ನೀವು ಇಷ್ಟು ಜನ ಇದ್ರಲ್ಲ ಸರ್, ಒಬ್ಬರ ಹತ್ರ ನನ್ನ ನಂಬರ್ ತೋರಿಸಿ ಸರ್. ಈಗ ಮೀಡಿಯಾದವ್ರು ದರ್ಶನ ಹಿಡಿಬೇಕಂದ್ರೆ ಎಷ್ಟು ಕಷ್ಟಪಡ್ತೀರಾ ಸರ್? ನನ್ನೊಂದು ಸರ್ಕಲ್ ಬಿಟ್ಟು ನನ್ನ ಹತ್ರ ಯಾರು ಕರ್ಕೊಂಬರ್ಬೇಕಾದ್ರೆ ಅವ್ರು 100 ಸಲ ಅವ್ರು ಸ್ಕೂಟ್ನಿ ಮಾಡ್ಕೊಳ್ತಾರೆ ಸರ್ ಅವ್ರನ್ನ. ಯಾಕಂದರೆ ಇದೆಲ್ಲ ಮೊದಲು ತುಂಬ ಇನ್ಸಿಡೆಂಟ್ಗಳು ನಡೆದಿದೆ ನಮ್ಮಲ್ಲೂ, ಇಲ್ಲ ಅಂತಲ್ಲ. ನಾನು ಆ್ಯಕ್ಚುಲಿ ಅವಾಗಿಂದ ಒಂದು ರೂಲ್ ಆಗ್ದಪ್ಪ, ನೀವು ಯಾರನ್ನೇ ಕರ್ಕೊಂಬತ್ತೀರಾ ಕರ್ಕೊಂಬನ್ನಿ, ಗೇಟ್ ಆಚೆ ನಿಲ್ಲಿಸಿ ಮಾತಾಡಿಸಿ ಹಂಗೆ ಕಳಿಸ್ಬಿಡಿ, ಒಳಗಡೆ ಮಾತ್ರ ಎಂಟ್ರಿ ಇಲ್ಲ ಅಂತ ಅಂದ್ಬಿಟ್ಟು ನೀವು ಬನ್ನಿ ಒಳಗಡೆ. ಸರ್ ಇಷ್ಟು ವರ್ಷ ಸಿನಿ ಜರ್ನಿ ಈ ಥರದ್ದು ಅದರ ಕಂಪ್ಲೇಂಟ್ ಆಗ್ತಾ ಈ ಥರ ನಡೆದಿದೆಯಾ ಸರ್? ಇಲ್ಲ. ನೋ ಸರ್, ಈಗ PUC ಪಾಸ್ ಆದ ಒಬ್ಬ ಮಹಿಳೆ ಈ ಲೆವೆಲ್ಗೆ ತುಂಬಾ ಹೈ ಪ್ರೊಫೈಲ್ ನಲ್ಲಿ ಇರ್ತಕ್ಕಂಥ ಜನರ ಜೊತೆ ಈ ತರ ಚೆಲ್ಲಾಟ ಆಡಿರ್ತಕ್ಕಂಥದ್ದು ಈ ಪ್ರಕರಣ CCBಗೆ ವಹಿಸಿದ್ದಾರೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಹೋಗುತ್ತೆ ಸರ್. 101% ಎನ್ಕ್ವೈರಿ ಆಗ್ಬೇಕು ಸರ್. ಒಂದೇನಾಗುತ್ತೆ ಇಲ್ಲಿ ಆ್ಯಕ್ಚುಲಿ ಮನ್ಸುಗಳು ಹೊಡೆದ್ರೆ ಒಂದ್ಸಲಿ ಹೊಡೆದ್ರೆ ಮುಗೀತು ಸರ್. ಇಷ್ಟು ವರ್ಷ ನಾವು ಮಾಡ್ಕೊಂಬಂದಿದ್ದು ಈಗೇನು ಸರ್ ಎಲ್ಲ 40 ಮೇಲೆ ಇದೀವಿ ನಾವೆಲ್ಲ. ಇನ್ನು ಹಬ್ಬ ಅಂದರೆ ಇನ್ನೊಂದು 15 ವರ್ಷ ಆದಮೇಲೆ ಎಲ್ರಿಗೂ ಇನ್ನೂ ಜಾಸ್ತಿ ಬಿಳಿ ಕೂದಲು ಕೈಗಲ್ಲಾಗಲ್ಲ. ಅವಾಗ ಕೂತ್ಕೊಂಡು ನನ್ನ ಕೈಯಲ್ಲಿ ಒಂದು ಗ್ಲಾಸ್ ಇಟ್ಕೊಂಡು ಅವತ್ತು ಹಂಗೆ ಮಾಡಿದ್ವಿ ಕಣ ಹಿಂಗೆ ಮಾಡಿ ಇದೊಂದು ಇದ್ರೆ ತಾನೆ ಆ್ಯಕ್ಚುಲಿ. ಯಾವತ್ತೂ ನನಗೆ ಇವತ್ತಿಗೂ ನಾನು ಆ್ಯಕ್ಚುಲಿ ನಮ್ಮ ಅಪ್ಪಾಜಿನ ತುಂಬ ನೆನೆಸ್ಕೊಳ್ತೀನಿ. ಅವ್ರು ಹೇಳೋರು, ಲೇ ಮಗ ಆ್ಯಕ್ಚುಲಿ ವಯಸ್ಸಾದ್ಮೇಲೆ ಮುಗ್ದಲ್ಲಿ ಒಂದು ನಗು ಇರಬೇಕಂತೆ. ಅವಾಗ ಇನ್ನೂ ಆ್ಯಕ್ಚುಲಿ ಅವಾಗ ಮೋಸ್ಟ್ಲಿ ಕೈಕಾಲು ಬಿದ್ದೋಗಿರುತ್ತೋ ಎಲ್ಲ ಮೂಲೆಯಲ್ಲಿ ಬಿದ್ದಿರ್ತೀವೋ ಗೊತ್ತಿಲ್ಲ. ಈ ಕಡೆ ನಾವು ಸೊಸೆ ಬಂದಿರ್ತಾಳೋ ಅವಳು ಕಯಪ್ಪ ಅಂತ ಇರ್ತಾಳೋ ಯಾವನು ಏನಂತ ಅರ್ಥನೋ ಗೊತ್ತಿಲ್ಲ. ಇಷ್ಟು ನಡುವೆಯಲ್ಲಿ ಅವತ್ತೊಂದು ಈ ಥರ ಗಲಾಟೆ ಮಾಡಿದ್ವಿ ಕಣ, ಸಗದಾಯ್ತು ಕಣ ಹಿಂಗೆ ಅಂದಾಗ ಮುಗ್ದಲ್ಲಿ ನಗು ಬರುತ್ತಂತೆ. ಹಂಗೆ ಇಟ್ಕೋಬೇಕಂತೆ ಲೈಫು. ಇದು ಆ್ಯಕ್ಚುಲಿ ಅಂಬರೀಷ್ ಅಪ್ಪಾಜಿ ಅವ್ರು ನಮ್ಗೆ ಯಾವಾಗಲೂ ಹೇಳ್ಕೊಡ್ತಾ ಇದ್ವಿ ಒಂದು ಮಾತಿದು. ಅಲ್ಲ ಬೇರೆ ತನಿಖೆ ಏನಾಗ್ತದೆ ಈಗ ಸರ್? ಈಗ ಆಲ್ರೆಡಿ ಈಗ ಅಯ್ಯೋಯ್ಯೋ ಸರ್ ನೀವು ಹೇಳೋದು ಅಯ್ಯೋಯ್ಯೋ ಸರ್. ಒಂದೇನಾಗುತ್ತೆ ಇದೇನು ಅಷ್ಟೊಳಗೆಲ್ಲ ಈಗ ಒಂದು ಯಾರು ಮಾಡ್ತಾರೋ ನಾವು ಕೆಲವು ಕಡೆ ನಮ್ಮ ಕೆಲಸ ನಾವು ಮಾಡ್ತಾ ಇದೀವಿ ಸರ್. ನಾವು ಇಲ್ಲಿ ಯಾರೂ ಕೈ ಕಟ್ಕೊಂಡು ಕೂತಿಲ್ಲ. ಆಮೇಲೆ ಒಂದೇನಂದ್ರೆ ಇದು ಯಾರೇ ಮಾಡಿದ್ರು ಕೂಡ ಇಟ್ ಶುಡ್ ಬಿ ಹ್ಯಾವ್ ಎ ಲೆಸನ್ ಟು ದೆಮ್. ಹೋಗಿ ಇದನ್ನು ಟಚ್ ಮಾಡ್ಬಿಟ್ವಲ್ಲ ಯಾವುದು ಅಂತ ಅಂದ್ಬಿಟ್ಟು ಒಂದು ಮಾತ್ರ ಸರ್. ನಾವು ಒಂದೇನಂದ್ರೆ ನಾನು ಯಾವುದೇ ಕಾರಣಕ್ಕೂ ಯಾವುದೇ ಮ್ಯಾಟ್ರನ್ನ ಅರ್ಧಕ್ಕೆ ಬಿಡೋನಲ್ಲ ಸರ್. ಅದೇ ನಿಮ್ಗೆ ಹೇಳಿದೆ ಗೊತ್ತಾ, ನಾನು ರೆಕ್ಕೆ ಪುಕ್ಕಲ್ಲ ಸರ್ ತಲೆ ಕಡಿಯೋದು ಅಂತ. ಈಗ ವಂಚನೆ ಆಗಿಲ್ವೋ, ವಂಚನೆನೋ ಇಲ್ಲ ಇಲ್ಲಿ ಫ್ರೆಂಡ್ಶಿಪ್ ಮುರಿಯೋದಕ್ಕೋ ಇನ್ನೊಂದೋ ಮತ್ತೊಂದೋ ಸರ್ ಹಿಂಗಾಗ್ಬಿಟ್ಟು ಯಾರ ಹತ್ರ ಕ್ಲೋಸ್ ಆಗಕ್ಕಂತೂ ಆಗಲ್ಲ ಸರ್. ನನ್ನ ಪ್ರಶ್ನೆ ಇದೆ, ಲೀಗಲ್ ಸ್ಯಾಟಿಟಿ ವಿಚಾರಕ್ಕಿಂತ ಮನುಷ್ಯ ಸಂಬಂಧಗಳ ವಿಚಾರದಲ್ಲಿ ಅನುಮಾನ ಬರುವಂತ ಪ್ರಕರಣ. ಹೌದು, ಅದನ್ನೇ ಹೇಳ್ತಾ ಇರೋದಲ್ಲ. ಈಗ ಒಂದೇನಾಗಿದೆ ಆ್ಯಕ್ಚುಲಿ ಆಲ್ರೆಡಿ ಅವ್ರು ಹೇಳಿ ನನಗೆ ಹೆಚ್ಚು ಕಮ್ಮಿ 10 ದಿನ ಜೊತೆಲೇ ಇದ್ದೀವಿ. ಹರ್ಷ ಅವ್ರು ಕೂಡ ದರ್ಶನ್ ಇದು ಮಾಡ್ಸೋಣ ನಾನು ತಲೆ ನಿಮಗೆ ಬರುತ್ತೆ ಹಿಂಗೆ 25 ಕೋಟಿಗೆ ಆ್ಯಕ್ಚುಲಿ ಯಾಕೋರು ಹಿಂಗೆ ಆಡ್ತಾ ಇದ್ದಾರೆ ಬರುತ್ತೋ ಇಲ್ವೋ. ಬಟ್ ಆದ್ರೆ ತಡಿಯಪ್ಪ ಒಂದು ಸ್ವಲ್ಪ ಬಂದ್ಬಿಡ್ಲಿ, ಡಾಕ್ಯುಮೆಂಟ್ಸ್ ಬಂದ್ಬಿಡ್ಲಿ, ಆಮೇಲೆ ಮಾತಾಡೋಣ. ಸರ್, ಈ ಘಟನೆ ಆದ್ಮೇಲೆ ಇದಕ್ಕೆ ತಳುಕು ಹಾಕೊಂಡಂಗೆ ಹಿಂದೆ ಆದಂತಹ ಸಣ್ಣ ಪುಟ್ಟ ಗಲಾಟೆಗಳು, ವೈಮನಸ್ಯಗಳು ಯಾವ್ದಾದ್ರು ರಿಕಾಲ್ ಮಾಡುವಂತ ಕೆಲಸ ಆಗ್ತಾ ಇದೆಯಾ? ಅವ್ರೇನಾದ್ರು ಮಾಡಿ ಇದರಲ್ಲಿ ಲಿಂಕ್ ಇರುವಂತದ್ದು ಹಂಗೇನು ಅನ್ಸಲ್ಲ ಗಲಾಟೆಗಳು, ಸಣ್ಣ ಪುಟ್ಟ ಕ್ಲಾಶ್ಗಳು ಸರ್. ಒಂದೇನಾಗುತ್ತೆ ಅದೇನೋ ಅಂತಾರಲ್ಲ, ಕೈಲಾಗ್ದವ್ರು ಮೈ ಪರ್ಸ್ಕೊಂಡ್ರೆ ನನಗೆ ಇರ್ಬೋದು ಯಾರನು, ಬಟ್ ಅದು ಯಾರು ಅಂತ ಗೊತ್ತಾಗ್ಬೇಕು. ಆ ರೀತಿಯ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ ಏನ್ ಹೇಳ್ತೀವಿ? ಏನು ಹೇಳಲ್ಲ ಸರ್, ಹೇಳೋದಲ್ಲ ತಲೆ ಕಡಿತೀವಿ ಅಂತ ಆ ಲೆವೆಲ್ಗೆ ಮಾಡ್ತೀವಿ ಸರ್. ಸರ್, ಈಗ ಇಡೀ ಪ್ರಕರಣದಲ್ಲಿ ಎಲ್ಲರೂ ನಿಮ್ಮ ಸ್ನೇಹಿತರುಗಳೇ, ನೀವು ಹೇಳೋದನ್ನೇ ಹಂಗನ್ಬಿಟ್ಟು ತಲೆ ಕಡಿದು ಬಿಡ್ತೀವಿ ಅಂತ ಹಂಗಲ್ಲ, ಅಂದ್ರೆ ಅವನ್ನ ಆ ಲೆವೆಲ್ ಮಾಡ್ತೀವಿ ಅಂತ ಅಷ್ಟೇ. ನೀವು ಆಮೇಲೆ ತಲೆ ಕಡಿತೀವಿ ಅಂತ ತೆಗೆದ್ಬಿಟ್ಟು ಅಂದ್ರೆ ಈಗ ರೆಕ್ಕೆ ಅಂದ್ರೆ ಒಂದೇನ ನಾವು ತಗೊಳ್ಳೋದು ನಾವು ಮಾಡೇ ಮಾಡ್ತೀವಿ ಸರ್. ಈಗ ಒಂದೇನಾಗುತ್ತೆ ಹಂಗಂತೂ ನಾವು ಬಿಡಲ್ಲ ಯಾರನ್ನು. ಅಲ್ಲಲ್ಲ ಹೇಳಿ, ಈಗ ಒಂದೇನಂದ್ರೆ ವಾಳಿಕೆ ಹೇಳ್ತೀವಲ್ಲ, ಒಂದು ವಾಡಿಕೆ ಅಂತ ಹೇಳ್ತೀವಲ್ಲ, ಹಂಗೆ ಅದು ಅಷ್ಟೇ. ಅಲ್ಲ ಅಯ್ಯೋ ಸರ್, ನೀವು ನಮ್ಮ ಈಗ ಒಂದೇ ಪಾಪ ಏನು ಮಾಡದೇ ಇರೋರು ಬಂದ್ಬಿಟ್ಟು ಆಗ್ತಿಲ್ದೇ ಇರೋದು ಇವ್ರ ಹೆಸರು ಏನಕ್ಕೆ ಬರುತ್ತೆ? ಈಗ ಒಂದೇನಾಗುತ್ತೆ ಸರ್, ಏನಾಗುತ್ತೆ ಈಗ ಒಂದು ಹೋಟೆಲ್ ಇರ್ ಸರ್, ಅವ್ರಿಗೆ 1000 ಜನ ಕಸ್ಟಮರ್ಸ್ ಇರ್ತಾರೆ.
ಬರೋರು ಓ ಈ ಥರ ದರ್ಶನ್ ಜೊತೆಲಿದ್ದು ಇವ್ರು ಮಾಡ್ಬಿಟ್ರೆ ಇನ್ನೂ ಇದು ಆ್ಯಕ್ಚುಲಿ ಏನೂ ಬಂದಿಲ್ಲ ಅವ್ರ ಮೇಲೆ ಡೌಟ್ ಬರೋಲ್ಲ ಸರ್. ಓಕೆ, ಈಸ್ ಅ ಪೊಲಿಟಿಷಿಯನ್. ಇವರು ಬದ್ವೈರಿಗಳೇ ಅಂದ್ರೆ ಆ್ಯಕ್ಚುಲಿ ಫ್ರೆಂಡ್ಸ್ ಥರ ಜೊತೆ ಕೂತ್ಕೊಂಡು ನಾವು ಮಾತಾಡಲ್ವ. ಬಟ್ ಅವ್ರವ್ರ ಕೆರಿಯರ್ ಯಾರು ನೋಡಿದ್ರ ಇಲ್ಲ. ಬ್ಯಾಂಕಲ್ಲಿ ಕೆಲಸ ಮಾಡ್ತಿರೋದು ಅವ್ನು ಆ್ಯಕ್ಚುಲಿ ಅವ್ನ ಕೆರಿಯರ್ ಏನಾಗುತ್ತೆ? ಮೋಸ್ಟ್ಲಿ ಇವನೇ ಕೊಟ್ಟಿದ್ದಾನ ಅಂತಂದರೆ ನಿಮಗೆಲ್ಲ ಒಂದು ಈಗ ಇಲ್ಲಿ ಯಾರು ಬರ್ತಾರೋ ಈಗ ನಾನು ಬಂದು ಆ್ಯಕ್ಚುಲಿ ಇಷ್ಟು ಹೇಳೋ ತನಕ ಇವತ್ತು ಬೆಳಗ್ಗೆಯಿಂದ ನಾನು ನೋಡ್ತಿರಂಗೆ ಸುಮಾರು ಜನ ಅವ್ರ ಸರ್ಕಲಲ್ಲೋ ಅವ್ರ ಮನೇಲೋ ಶರ್ಮಾ ನಾ ಮಾಡ್ಬಿಟ್ನ ಹಿಂಗೆ ಬರುತ್ತೋ ಇಲ್ವೋ. ಅವ್ರು ಯಾವ 24 ಗಂಟೆ ಜೊತೆಗೇ ಇರ್ತಾನೆ. ಒಂದು ನ್ಯೂಸ್ ಬಂದಿದೆ ನಮಗೆ ಅಂದರೆ ನಾವು ಆ್ಯಕ್ಚುಲಿ ಡಾಕ್ಯುಮೆಂಟ್ಸ್ ಕೊಟ್ಟ ಅಂತ. ನೀನು ಯಾವಾಗಲೂ ಕೊಟ್ಟೆ ಕೋತಿ ನನ್ನ ಮಗನೇ ಜೊತೆಲೆ ನನ್ನ ಹತ್ರ ಯಾವ್ದು ಬರುತ್ತೆ ಅಂತ ಅಂದ್ಬಿಟ್ಟು ಸಿ ಹೆಂಗೆ ಆ್ಯಕ್ಚುಲಿ ಅದಕ್ಕೆ ನೀವೇ ಹೇಳ್ತೀರಿ ಸರ್, ನಿಮ್ಮನ್ನ ಯಾರು ಕೂಡ ಹಾಂ ದೇಹವನ್ನ ಕದಡುವಂತ ಪ್ರಯತ್ನ ನಡೀತಾ ಇಲ್ಲ. ಅದೇನು ಕದಡುತ್ತೋ ನೋಡೋಣ ಬಿಡಿ ಸರ್. ಅಲ್ಲ ಸರ್, ಈಗ ನೀವೇ ಹೇಳ್ತೀರಾ ನಿಮ್ಮನ್ನ ಯಾರೇ ಟಚ್ ಮಾಡ್ಬೇಕು ಅಂತಂದ್ರು ಹೊರಗಡೆಯಿಂದ ಬಂದು ಯಾರು ಟಚ್ ಮಾಡಕ್ಕಾಗಲ್ಲ, ಹೌದು. ನಿಮ್ಮ ಕ್ಲೋಸ್ ಸರ್ಕಲ್ ಇಂದಾನೆ ಅಂತೇಳಿ ಡಾಕ್ಯುಮೆಂಟ್ಗಳಿರ್ಬೋದು, ನಿಮ್ಮ ಸ್ನೇಹಿತರುಗಳ ಅವ್ರ ಪ್ರೊಫೆಷನ್ಗಳು ಅವ್ರು ಮಾಡುವಂತ ಕೆಲಸ ಇರ್ಬೋದು, ಅದೆಲ್ಲವನ್ನು ಆ ಮಹಿಳೆ ಹೇಳ್ತಾಳೆ ಅಂತ ಹೇಳಿದ್ರೆ ಯಾರೋ ಹೊರಗಡೆ ಅವ್ರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ಆದ್ರೂ ತಾವು ಯಾರ ಬಗ್ಗೆನೂ ಡೌಟ್ ಪಡ್ತಿಲ್ಲ. ನಮ್ಗೆ ಉಮಾಪತಿ ಮೇಲೂ ಡೌಟ್ ಇಲ್ಲ, ಯಾರ ಮೇಲೂ ಡೌಟ್ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅರ್ಥ ಮಾಡ್ಕೋಬೇಕಾದ್ರೆ ಅದೇ ಈಗ ಒಂದೇನಾಗುತ್ತೆ, ಆ ಡೌಟ್ ಸ್ಟಾರ್ಟ್ ಆಗಿ ಆಮೇಲೆ ನಾನು ರಿಯಾಕ್ಟ್ ಮಾಡ್ತೀನಿ ಗೊತ್ತಾ ಸರ್. ಅಲ್ಲಿವರೆಗೂ ಕಾಯ್ಬೇಕು ನೀವು. ತನಿಖೆಯಲ್ಲಿ ಐತಲ್ಲ ಸರ್. 2 ದಿನ ಆದ ಮೇಲೆ ಈಗ ಅಲ್ಲ ಈಗ ಉಮಾಪತಿ ಅವ್ರು ಏನು ಹೇಳಿರೋದು, ನನಗೆ 2 ದಿನ ಟೈಮ್ ಕೊಡಿ, ನಾನು ತೆಗಿಸ್ತೀನಲ್ಲ, ನಾನೇನು ಮಾತಾಡೋದು ಚಾಟ್ಗಳೆಲ್ಲ ನಾನು ತೆಗಿಸ್ತೀನಿ ಅಂತ ತೆಗಿಸಿ. ನಮ್ಮ ಮೇಲೆ ಏನು ಬಂದಿತ್ತು ಅದೆಲ್ಲ ನಾವು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ, ಪಿನ್ ಟು ಪಿನ್ ಯಾವುದು ಬಿಡದೆ. ಈಗ ಅವ್ರ ಸರ್ದಿ ಅದು ಯಾಕಂದ್ರೆ ಇದು ಏನು ಪೊಲೀಸರಿಗೆ ದೂರ ನೋಡಿದ್ದೀರಾ, ಒಂದೇ ಆಯಾಮದಲ್ಲಿ ಹೋಗ್ತದೆ ಅದು ಚೀಟಿಂಗ್, ವಂಚನೆ ಅಂತ. ಬಟ್ ಇದು ಅದಕ್ಕೆ ಮೀರಿದಂತದ್ದಿರೋದ್ರಿಂದ ತಾವು ಅದನ್ನ ಬೇರೆ ಯಾವ ರೀತಿಯಾಗಿ ಒಂದು ತಾರ್ಕಿಕ ತಗೊಂಡು ಹೋಗ್ತೀರಾ ಅಂತ ನಮ್ಮ ಪ್ರಶ್ನೆ ಅಷ್ಟೇ. ಸರ್ ಒಂದೇನಂದ್ರೆ ಸರ್ ಅಲ್ಲಲ್ಲ ಸರ್, ಈಗ ಒಂದು ಹೇಳ್ತೀನಿ, ಅಲ್ಲಲ್ಲ ಒಂದೇನು ಹೇಳ್ತೀನಿ, ನನ್ನ ಕೆಲಸ ಏನು ಸರ್, ನನ್ನ ಕೆಲಸ ಏನು ಮಾಡೋದು ಸರ್ ಅಲ್ವಾ ಸರ್? ಅದ್ರದ್ದು ಯೋಚನೆ ಮಾಡಲ್ಲ, ಇದ್ರದ್ದು ಕೂತ್ಕೊಳ್ಳ. ಈಗ ಆಕ್ಚುಲಿ 1 ತಿಂಗಳಿಂದ ಕೂತು ನನ್ನ ತಲೆ ಹೆಂಗಾಗಿರ್ಬೇಕು ಯೋಚನೆ ಮಾಡಿ ಸರ್. ಈಗ ನಟನೆ ಜೊತೆಗೆ ನಿಮ್ಮ ಸ್ನೇಹಿತರ ಒಂದು ವಿಶ್ವಾಸದ್ದು ವಿಚಾರ ಬಂದಿದೆ ಅಲ್ವಾ ಸರ್? ಸರ್ ಯಾವತ್ತು ಅಲ್ಲಲ್ಲ ಒಂದು ಸ್ನೇಹನ ಕಟ್ಟಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದು ತುಂಬಾ ಕಷ್ಟ ಸರ್. ಆ ವಿಚಾರಕ್ಕೋಸ್ಕರ ಪೊಲೀಸ್ 2 ನಿಮಿಷ ಈಗ ಮೊದಲಿನ ನಾನು ಟೆಂಪರ್ಮೆಂಟ್ ಆಗಿದ್ದಿದ್ರೆ 2 ನಿಮಿಷ ಫೋನ್ ಎತ್ತಿ ಡಬ 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 ಎತ್ಬಿಟ್ಟು ಇಟ್ಟರೆ ನೆಕ್ಸ್ಟ್ ಅದು ಬ್ಲಾಕ್ ಹೋದ್ರೆ ಇನ್ನು ಲೈಫಲ್ಲಿ ಅದು ಆನ್ ಆಗಲ್ಲ. ಅಲ್ಲ ಬಲ್ಲ ಪಾಪಿ ತಲೆ ಮೇಲೆ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಎಗರಾಡ್ಬಿಟ್ಟು ಇವ್ರುಗಳನ್ನ ಬಿಟ್ಬಿಟ್ಟು ಕೆಲವು ಸ್ನೇಹಿತರು ಹೇಳ್ತಾ ಇದ್ರು, ಸದ್ಯ ನಮ್ಮ ಬಾಸ್ಗೆ ಅದೊಂದು ಮೊದಲೇ ಟೆಂಪರ್ ಕಡಿಮೆ ಆಗಿದ್ದಕ್ಕೆ ನಾವೆಲ್ಲ ಬಚಾವಾಗಿದ್ವಿ, ಸದ್ಯ ತಾಳ್ಮೆ ವಹಿಸಿದ್ರು ಇಲ್ಲ. ಈಗ ಮೋಸ್ಟ್ಲಿ ಅದು ಮಾಡಿದವ್ರು ಏನು ಅನ್ಕೊಂಡ್ರು, ಹಿಂಗೆ ನ್ಯೂಸ್ ಹೇಳಿದ ತಕ್ಷಣ ದರ್ಶನ್ ಫೋನ್ ಎತ್ಕೊಳ್ತಾನೆ ಡಮ 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 ಎಲ್ಲ ಇದು ಮಾಡ್ತಾರೆ ಓಕೆ ಅಂತ ಅಂದ್ಬಿಟ್ಟು. ಬಟ್ ಆಕ್ಚುಲಿ ನಾನು ತುಂಬಾ ಕೂಲ್ ಆಗೋದೆ, ಏನು ಈ ಥರ ತಡಿಯ ನೋಡೋಣ ಸರ್. ಅದೇ ಸಿನಿಮಾ ಮಾಡ್ಬೋದು ಅಂತ ನಾನು ಹೇಳ್ತಾರೆ ಸರ್. ಇದನ್ನ ಯಾರೋ ಮೊನ್ನೆ ಕೇಳಿದ್ರು ಹೆಂಗೆ ಅಂದ ತಕ್ಷಣ ಅಪ್ಪ ಒಂದು ಸಿನಿಮಾ ಸ್ಟೋರಿ ಆಗೋಷ್ಟು ಟೈಮ್ ಇದೆಯಾ, ಕೂತ್ಕೋ ಅವಾಗ ಹೇಳ್ತೀನಿ, ಇಲ್ಲ ನೀನು ಹೇಳೋಕ್ಕಾಗಲ್ಲ. ಏನಕ್ಕೆ ಅಂದರೆ ಇಷ್ಟೆಲ್ಲ ನಾವು ಇದು ಮಾಡಿದೀವಲ್ಲ, ಇದಾದ್ಮೇಲೆ ಕೊನೆಯಲ್ಲಿ ಆ ಒಂದೇ ಒಂದು ವಾಯ್ಸ್ ಮೆಸೇಜ್ ನನಗೆ ಬರುತ್ತೆ. ಅಲ್ಲಲ್ಲ ಇದು ಲಾಸ್ಟ್ ತಡ್ರಿ ಪ್ಲೇನೇ ಮಾಡೋದು ಸರ್. ನನಗೆ ಕೇಳ್ಸ ಆ ಒಮ್ಮೊಂದು ನಂಬರ್, ಹಳೆ ನಂಬರ್ ಆ್ಯಕ್ಚುಲಿ ಚೇಂಜ್ ಆಗೋದಕ್ಕೂ ಮುಂಚೆ ನನಗೆ ಕಳ್ಸಿರೋ ವಾಯ್ಸ್ ಮೆಸೇಜ್ ಸರ್. ಅಯ್ಯೋ ಮುಂದೆ ಯಾವುದೇ ಥರದ ಎಕ್ಸ್ಪೆಕ್ಟೇಷನ್ಸ್ ಆಗಲಿ ಯಾವುದೇ ಥರದ್ದು ಇಂಟೆನ್ಷನ್ ಆಗಲಿ ನನಗಿರಲಿಲ್ಲ ಸರ್. ಈ ಥರ ಆಗಿದ್ದಂತೂ ನಿಜ, ಅದನ್ನು ನಿಮ್ಮ ಗಮನಕ್ಕೆ ತರಬೇಕಾಗಿತ್ತು, ಅದಕ್ಕೋಸ್ಕರ ನಾನು ತೊಗೊಂಡ್ಬಂದೆ ಅಷ್ಟೇ. ಬಟ್ ಒಬ್ಬ ವ್ಯಕ್ತಿ ಅದನ್ನು ಹೇಳಿ ಮತ್ತೆ ಇವಾಗ ಅವರೇ ಎಲ್ಲ ಪ್ರೊಟೆಕ್ಟ್ ಆಗಿ ನನ್ನ ತಪ್ಪೇ ಇಲ್ಲ ಅಂತ ಪ್ರೂವ್ ಮಾಡ್ಕೊಂಡ್ಬಿಟ್ರು. ಇಟ್ಸ್ ಓಕೆ ಫೈನ್. ನಮಗೆ 2 days ಟೈಮ್ ಕೊಡಿ ಸರ್ ಪ್ಲೀಸ್, ಇಫ್ ಯು ಡೋಂಟ್ ಮೈಂಡ್. ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಅಥವಾ 2 days ಟೈಮ್ ಕೊಡಿ. ನನಗೆ ಏನಾಗಿದೆ ಅಂತ ಬಂದು ನಾನು ನಿಮ್ಮ ಮುಂದೆನೇ ಒಪ್ಕೊತೀನಿ. ನನಗೊಂದು 2 days ಟೈಮ್ ಕೊಡಿ. ಅವ್ರೇನು ಕೊಟ್ಟಿದ್ರು, ಅವ್ರೇನು ಮಾತಾಡಿದ್ರು ನನ್ನ ಹತ್ರ, ಅದನ್ನೆಲ್ಲ ಬಂದು ನಿಮ್ಮ ಮುಂದೆ ನಾನು ಮುಚ್ಚಿಡ್ತೀನಿ. ದಯವಿಟ್ಟು ನನಗೊಂದು 2 days ಟೈಮ್ ಕೊಡಿ ಸರ್, ಐ ರಿಕ್ವೆಸ್ಟ್ ಯು. ಸರ್ ಇದು 17th ಜೂನ್. ಸರ್ ಆ ಲೇಡಿದು ಫೋನ್ ನಂಬರ್ ಚೇಂಜ್ ಆಯ್ತು ಅನ್ನೋದು ವಿಚಾರ ನಿಮ್ಗೂ ಗೊತ್ತಿತ್ತು, ಇದ್ರ ಬಗ್ಗೆ ಏನಾದ್ರು ಕೇಳಿದ್ರ ಸರ್ ಆ ಲೇಡಿನ? ಸರ್ ಅದು ಅವಾಗ ಹೇಳಿದ್ದವಳು ಉಮಾಪತಿ ಅವ್ರು ಚೇಂಜ್ ಮಾಡಕ್ಕೆ ಕೇಳಿದ್ರು ನನಗೆ. ನಮ್ಮನೆಗೆ ಬಂದು ಅವತ್ತು ನೀವು ನಿನ್ನೆ ಯಾಕೆ ಸಿಗ್ಲಿಲ್ಲ ಬರಲಿಲ್ಲ ಅಂದರೆ ಉಮಾಪತಿ ಹೇಳಿದ್ರು ನನಗೆ ಆ್ಯಕ್ಚುಲಿ ಫೋನ್ ಆಫ್ ಮಾಡ್ಕೊ ಅಂತ. ಆಮೇಲೆ ಅಲ್ಲಿ ಯಾರು ಸುದರ್ಶನ್ ಅಂತ ಪೊಲೀಸವರು ಇನ್ಸ್ಪೆಕ್ಟ್ರು 2 ನಿಮಿಷದಲ್ಲಿ ಟ್ರೇಸ್ ಔಟ್ ನಂಬರ್ ಎಲ್ಲಾಗಿದೆ, ಅದು ಟವರ್ ಹಾಕ್ಬಿಟ್ಟು ಎತ್ತಕ್ಕೆ ಎಷ್ಟೊತ್ತು ಬೇಕು. ಬಟ್ ಅವ್ರು ಬರ್ತಾರೆ ಮಾಡ್ತಾರೆ ಅಂದರೆ ಸರಿ ಆಯ್ತು, ಇದೇನೋ ಕನ್ಫ್ಯೂಷನ್ ನಮಗೂ ಇದೆ, ಡನ್. ಪ್ರೊಡ್ಯೂಸ್ ಮಾಡೋದ್ರ ಬದಲು ಡೈರೆಕ್ಷನ್ ಮಾಡಕ್ಕೆ ಹೋಗಿ ಈ ರೀತಿ ಇಲ್ಲ. ನಾನು ಉಮಾಪತಿ ಮೇಲೆ ಡೌಟ್ ಪಡ್ತಾಯಿಲ್ಲ ಸರ್. ನೀವು ಆ್ಯಕ್ಚುಲಿ ನೋಡಿ ಅದನ್ನೇ ಮಾತಾಡ್ಬೇಕಾದ್ರೆ ನೀವು ಕರೆಕ್ಟಾಗಿ ಮಾತಾಡಬೇಕು. ನಾನು ಉಮಾಪತಿ ಹತ್ರ ಡೌಟ್ ಪಡ್ತಾ ಇಲ್ಲ.
ನೀವು ಮಾತಾಡೋದು ಕರೆಕ್ಟಾಗಿ ಕೇಳ್ರಿ. ನೀವು ಆ್ಯಕ್ಚುಲಿ ಸುಮ್ಮನೆ ತಿರುಗಿಸಿ ಮುರುಗಿಸಿ ಒಂದೊಂದು ಚಾನಲಲ್ಲಿ ಒಬ್ಬರು TRPಗೋಸ್ಕರ ಮಾಡ್ಕೊಬಿಡಿ. ನಾನು ಹೇಳ್ತಾ ಇರೋದು ಈಗ ನಾನು ಉಮಾಪತಿ ಮೇಲೆ ಇಲ್ಲ ಹೇಳ್ತಾ ಇದೆಯಲ್ಲ, ಈಗ ಇದಿಷ್ಟು ಉಮಾಪತಿ ಮೇಲೆ ಬರ್ತಾ ಇದೆ. ಅವ್ರಿಗೆ ಈಗ ಬಂದಾಗ ನಾನು ಫೋನ್ ಮಾಡಿದ್ರಲ್ಲ, ನನಗೆ 2 days ಟೈಮ್ ಕೊಡಿ, ನಾನು ಈಗ ಅವ್ರು ಪ್ರೂವ್ ಮಾಡೋದಿದೆ. ಈಗ ಒಂದೇನಾಗುತ್ತೆ, ಉಮಾಪತಿ ಅವ್ರು ಬಿಕ ಆಗಿರ್ಬೋದು ಸರ್. ಈಗ ಇವ್ರ ಕಡೆಯಿಂದ ಎಲ್ಲ ಫುಲ್ ಕ್ಲಿಯರ್ ಸರ್, ಕಟ್ ಆ್ಯಂಡ್ ಕ್ಲಿಯರ್, ಇವ್ರದೆಲ್ಲ ಮುಗಿತು ಸರ್. ಈಗ ಹೋಗ್ತಾ ಇರೋದು ಉಮಾಪತಿ ಅವ್ರ ಮೇಲೆ ಸರ್. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಇಲ್ಲ ನೀವು ಮಿಕಾನಾ, ನೀವು ಮಿಕ ಆಗಿದ್ದೀರಾ, ಯಾಕಂದ್ರೆ ನೀವು ಇಷ್ಟೊಂದು ತಲೆ ಓಡಿಸ್ತೀರಾ, ನಿಮ್ಗೆ ಎಷ್ಟು ನಾಲೆಜ್ ಇದೆ. ಸೊ ನೀವು ಮಿಕ ಆಗಿದ್ರೆ ನೀವು ಹುಡ್ಕೊಳ್ಳಿ. ನೀವು ದರ್ಶನ್ ಅವರು ಈ ವಿಚಾರದಲ್ಲಿ ಪೊಲೀಸ್ ತನಿಖೆಯಿಂದ ಬರುವಂತ ವರದಿಯನ್ನ ಕಾಯ್ತಾರ ಅಥವಾ ತಾವೇನೇ ಒಂದು ಇದ್ರ ಬಗ್ಗೆ ಮಾಹಿತಿಗಳನ್ನ ಸರ್ ಅವ್ರದ್ದು ಕಾಯ್ತೀವಿ, ಅಲ್ಲ ಅವ್ರದ್ದು ಕಾಯ್ತೀವಿ ಸರ್, ನಮಗೂ ಬರ್ತಾ ಇರ್ತದೆ. ಸೊ ಒಂದೇನಾಗುತ್ತೆ, ಇದೊಂಥರ ಓಪನ್ ಬುಕ್ ಇದಂಗೆ ಸರ್, ಹೆಂಗೆಂಗೋ ಬರುತ್ತೆ, ಎಲ್ಲೆಲ್ಲೋ ಬರುತ್ತೆ. ಈಗ ಆ್ಯಕ್ಚುಲಿ ಆ ಒಮ್ಮಂದು ಏನೇನು ಅಂತಂದ್ಬಿಟ್ಟು ಇವತ್ತು ಬೆಳಗ್ಗೆ ಇವಂಗೊಂದು ಫೋನ್ ಬಂದಿದೆ, ಒಂದು ಯಾವುದೋ ಒಂದು ಚೀಟಿಂಗ್ ಕೇಸ್ದಂತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕೆನರಾ ಬ್ಯಾಂಕ್ದು ಒಂದು ಇದನ್ನು ಮಾಡಿ ಅಲ್ಲಿ ಹೊರಗಡೆ ಲೆಜೆಡ್ ಇರುತ್ತೆ ಗೊತ್ತಾ ನಿಮ್ಗೆ, ಆ್ಯಕ್ಚುಲಿ ಸೀಲು ಆ ಥರದ್ದು ಹೊಡೆದು ಅವನು ಯಾರು ಪಾಪ ಅವನು ಮಧುಕೇಶ್ ಅನ್ನೋನಿಗೆ, ನೀನು ಆ್ಯಕ್ಚುಲಿ ಲಕ್ಕಿ ಡಿಪ್ಪಲ್ಲಿ ಇದಾಗಿದೆಯಾ, ಸೆಲೆಕ್ಟ್ ಆಗಿದೆಯಾ, ನೀನು ಆ್ಯಕ್ಚುಲಿ ಕೆಲಸಕ್ಕೆ 65,000 ರೂಪಾಯಿ ಸಂಬಳ ಅಂತೇಳಿ ಅವ್ನಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟ್ರ್ ಆರ್ಡರ್ ಕೊಟ್ಟಿದ್ದಾಳೆ. 2 ಲಕ್ಷ ಲಂಚ. ಆಮೇಲಿಂದ ಆಕೆ ಹೇಳಿರೋದು ಅವನಿಗೆ, ನನಗಿನ್ನು ಈಗ 28 ವರ್ಷನೇನೋ, ಅವ್ನಿಗೆ ನೆನ್ನೆ ಕೇಳಿದೆ, ಪಾಪ ನಿನ್ನ ವಯಸ್ಸೇನೇ ಅಂದರೆ 26 ವರ್ಷ ಅಂತೆ. ಅವರಿಬ್ಬರು ಲವ್ ಡವಿ ಏನೋ ಇದೆ, ನಮಗೆ ಗೊತ್ತಿಲ್ಲ ಅದು. ನಾನು ಹಂಗೆ ಕೇಳಿದೆ, ನಿಂಗೆ ಆ್ಯಕ್ಚುಲಿ ಅಲ್ಲಮ್ಮ ನಿನ್ನ ವಯಸ್ಸೇನಮ್ಮ ಅಂದರೆ ಈಗ 29 ಅಂತ ನಂಗೆ ಅವತ್ತು ಮನೇಲಿ ಕೂತ್ಕೊಂಡು. ಹಿಂಗೆ 29 ವರ್ಷ ಅಂತಂದರೆ ಆ್ಯಕ್ಚುಲಿ ಒಂದು 13-14 ವರ್ಷದ ಮಗ ಅವನೇ, 7ನೇ ಕ್ಲಾಸ್. ಹಂಗಾರೆ 13 ವರ್ಷಕ್ಕೆ ಮಗು ಆಯ್ತಾ ನಿಮಗೆ ಅಂತ ಕೇಳಿದೆ. ಅದು ಪಾಪ ಮಿಕಾನೇ ಸರ್, ಪಾಪ ಅವ್ರು ಇಬ್ಬರು ಹುಡುಗರಿಗೆ ಏನೂ ಗೊತ್ತಿಲ್ಲ. ಅದಕ್ಕೆ ಅವ್ರದ್ದು ಎಲ್ಲೂ ನಿಮ್ಮ ಮುಖ ತೋರಿಸಿಲ್ಲ. ಏನಕ್ಕೆ ಅಂದರೆ ಅವ್ರು ಮಿಕ ಆಗೋರೆ. ಆ್ಯಕ್ಚುಲಿ ಅವ್ರಿಬ್ರು ಇನ್ನೊಂದು ಆಗಸ್ಟಲ್ಲಿ ಮದುವೆ ಮಾಡ್ಕೊಳ್ಳೋರು ಇದ್ರಂತೆ. ನನಗೆ ಅವ್ರು ಆ್ಯಕ್ಚುಲಿ ಹೇಳ್ತಾ ಇರೋದು, ನಮ್ಮ ಅಕ್ಕನ ಮಗ ಅಂತಂದ್ಬಿಟ್ಟು ಅವ್ರನ್ನ ತೋರಿಸಿರೋದು, ನಮ್ಗೆ ಇವ್ರು ಮಗು ಇದೆ ಅಂತಲೇ ಗೊತ್ತಿಲ್ಲ ಸರ್. ನೆನ್ನೆ ಕರೆದ್ಬಿಟ್ಟು ಕುಮಾರ್ ಅವ್ರಿಗೆ ತೋರಿಸಪ್ಪ, ಇವ್ರು ಅವ್ರ ಯಜಮಾನ್ರಪ್ಪ, ಮಿಕ್ಕಿದ್ದು ನೀವು ನೋಡ್ಕೊಳ್ಳಿ ಅಂತಂದ್ಬಿಟ್ಟು ಪಾಪ ಆ ಹುಡುಗನ ಕಳಿಸಿ ಹೋಗ್ರೆ ಮನೆಗೆ ಹೋಗ್ರೆ ಅಂತ. 2 ದಿನ ಆದ್ಮೇಲೆ ಎಲ್ಲ ಆದ್ಮೇಲೆ ಯಾರು ಈ ರೀತಿ ಎಲ್ಲ ಮಾಡಿದ್ರು ಅನ್ನೋ ಮಾಹಿತಿಯನ್ನು ಕೊಡುವಂತ ಕೆಲಸ ಆಗುತ್ತೆ ಸರ್. ಖಂಡಿತ ಸರ್. ಇಷ್ಟೊಂದು ಕೊಟ್ಟ ಮೇಲೆ ಅದಕ್ಕೆ ನೀವು ಅದಕ್ಕೆ ತುಂಬಾನೇ ಇದು ಮಾಡಕ್ ಹೋಗ್ಬೇಡ್ರಿ. ಸೊ ಏನಾಗುತ್ತೆ ಅಲ್ಲ, ಈಗ ಏನಾಗುತ್ತೆ, ಈಗ ದಿಗ್ವಿಜಯ ನೀವು ಸರ್ ಯಾರು ಸರ್ ಕೈ ಎತ್ತಿ ಸರ್, ಯಾರೋ ಇಲ್ಲಿ ಇದ್ರಲ್ಲ ನೀವೇ, ಇವ್ರೇ ಇಲ್ಲಿ ಆ್ಯಕ್ಚುಲಿ ಹರ್ಷ ಅವ್ರು ಕರೆದು ಇಲ್ಲಿ ಕರ್ಕೊಂಬಂದು ಮಾತಾಡ್ಸರು ಇದೇ ನೋಡಿ ಅಂತಂದ್ಬಿಟ್ಟೆ ತಾನೇ ಸರ್ ನೀವು ಬೆಳಗ್ಗೆ ಹೇಳಿದ್ದು ಅಲ್ವಾ? ಈಗ ಇದನ್ನ ಹೆಂಗೆ ಹೇಳ್ತೀರಾ? ಈಗ ಅವ್ರು ಎಲ್ಲಿ ಕರೆಸಿ ಮಾತಾಡಿದ್ದಾರೆ? ಅಲ್ಲ ನಮ್ಮ ಹತ್ರ ಇದೆಯಲ್ಲ ಅದು. ಅಲ್ಲ ಅದಕ್ಕೆ ನೀವು ಕಾಯ್ಬೇಕಲ್ಲ. ನಮಗೊಂದಷ್ಟು ನೀವೇನ್ ಇನ್ವೆಸ್ಟಿಗೇಟ್ ಮಾಡ್ತಿದ್ರಿ ಈ ಕೇಸ್ನ, ನಾವು ಈ ಕೇಸನ್ನ ಇನ್ವೆಸ್ಟಿಗೇಟ್ ಮಾಡ್ತೀವಿ. ಪೊಲೀಸ್ ಸೋರ್ಸ್ ಅಲ್ಲಿ ನಾವೇನ್ ಬಂತು ಅಥವಾ ಬೇರೆ ಸೋರ್ಸ್ ಅಲ್ಲಿ ನಾವೇನ್ ಬಂತು, ನಮ್ ಕಾಂಟ್ಯಾಕ್ಟ್ ಏನ್ ಬಂತು, ನಿಮ್ ಸ್ನೇಹಿತರ ಅಕ್ಕಪಕ್ಕದವ್ರ ಹತ್ರ ಯಾರ ಹತ್ರ ಏನ್ ಚೆಕ್ ಮಾಡ್ಕೊಂಡಿವಿ ಹಂಗ್ ಚೆಕ್ ಮಾಡಿರ್ತೀವಿ. ಅದ್ರಲ್ಲಿ ನಮ್ಗೆ ಏನ್ ಸಿಕ್ಕಿರುತ್ತೆ ನಾವು ರಿಪೋರ್ಟ್ ಮಾಡಿದೀವಿ ಸರ್. ನೆನ್ನೆನೆ ಆಕ್ಚುಲಿ ಹೇಳಿದ್ ನಾವು ಆಕ್ಚುಲಿ ಈ ತರ ಕುಮಾರ್ ಅವ್ರ ಮಿಸಸ್ ಇವ್ರು ಅಂದ್ಬಿಟ್ಟೆ ಓಪನ್ ಮಾಡಿದ್ದು. ಅದಕ್ಕೆ ಆಡಿಯೋ ರೈಟ್ಸ್ ಅವಾಗಲೇ ಮುಗಿದೋಗಿತ್ತ ಸರ್ ಗಲಾಟೆ, ಅಥವಾ ಅದನ್ನು ಮುಂದುವರಿಸಿದ್ರ ಅವ್ರೇನಾದ್ರು? ಸರ್ ಸಿನಿಮಾ ಮುಗಿದು ಎಲ್ಲ ಮುಗಿದೋಯ್ತು, ಆಯ್ತು. ಅವರು ಆಕ್ಚುಲಿ ನಾವು ಸ್ಟಾಪ್ ಮಾಡ್ತೀವಿ ಅದೇ ಆನಂದ ಆಡಿಯೋಗ ಅವರೇ ಕೂರ್ಸಿ ಮಾತಾಡಿಸಿ ಕೊಡ್ಸೋದಾಯ್ತು. ಒಡೆಯೋದು ಅದ್ರದ್ದು ಎರಡರದ್ದು ಗಲಾಟೆ ಆಗಿದ್ದು ನಮ್ಮ ಹತ್ರ. ಅದು ಬಿಟ್ರೆ ಏನಿಲ್ಲ, ಅದು ಸಿನಿಮಾ ಅದು ಸರ್. ಒಂದು ತಿಂಗಳಿಂದ ಸಾಕಷ್ಟು ಡಿಸ್ಟರ್ಬೆನ್ಸ್ ಆಗಿತ್ತು ಅಂತಂದ್ರೆ ಸಿನಿಮಾ ಆಕ್ಟಿಂಗ್ ಮೇಲೆ ನಿಮ್ಮ ಕೆರಿಯರ್ ಮೇಲೆ ಪರಿಣಾಮ ಬೀರಿತಾ ಜಾಸ್ತಿ? ಅಲ್ಲಲ್ಲ, ಬೀರಿತ್ತು ಅಂತಂದ್ರೆ 1-2 ರೂಪಾಯಿದು ಅಲ್ವಲ್ಲ, 25 ಕೋಟಿ ಅಪ್ಪಿ ಹೇಳಿದ್ನಲ್ಲ. ಯಾವ್ದಾದ್ರು ಎಷ್ಟೋ ಬ್ಯಾಂಕಲ್ಲಿ ಆ ಥರ ಹಗರಣ ಆಗಿದೆ ಅಲ್ಲ. 5 ಜನ ಡೈರೆಕ್ಟರ್ಸ್ ಇರ್ತಾರೆ, ಕೊಡ್ರೆ ದರ್ಶನ್ ತಾನೆ ಅಂತ ಅಂದ್ಬಿಟ್ರೆ ನಾಳೆ ದಿನ ಅದಕ್ಕೇನು ತಲೆ ಬುಡಾನೇ ನಮಗೆ ಗೊತ್ತಿರಲ್ಲ. ಅದಕ್ಕೆ ಆಗ್ಬಾರ್ದು ಅಂತ ಅಷ್ಟೇ. ಹೋಗಿದೆ ಅಲ್ಲ, ಈಗ ಅವ್ರು ಅದನ್ನ ಎಲ್ಲಿ ಓದಿತಾರೆ ನೋಡ್ಬೇಕೀಗ ಸರ್. ಇದು ಈಗ ಒಂದೇನಾಗುತ್ತೆ, ಬೆಳಗ್ಗೆಯಿಂದ ಅವರು ಫೋನಲ್ಲಿ ಮಾತಾಡ್ತಿದ್ದಾರೆ, ಇವನು ಫೋನಲ್ಲಿ ಕಾಲ್ ತಗೊಂಡಿದ್ದಾರೆ, ಅವ್ರದ್ದು ತಗೊಂಡಿದ್ದಾರೆ, ಎಲ್ಲರೂ ತಗೊಂಡು ಹಿಂಗೆ ನಡೀತಾ ಇಲ್ಲ. ಅದಕ್ಕೊಂದು ತೆರೆ ಎಳಿಯೋಣ. ಈಗ ಇದು ಆಕ್ಚುಲಿ ಈಗ ಉಮಾಪತಿ ಅವ್ರ ಕೋರ್ಟಲ್ಲಿ ಇದೆ ಬಾಲು. ಈಗ ಅವರು ಅದನ್ನ ಯಾವ ತರ ಇದು ಗೋಲ್ ಮಾಡ್ತಾರೆ ಅದ್ರ ಮೇಲೆ ಇರೋದು ಅಷ್ಟೇ. ಡನ್. ಥ್ಯಾಂಕ್ ಯು.